ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ಇವತ್ತಿನ ವಿಡಿಯೋಲಿ ನಾವು JEE ಅಟೆಂಪ್ಟ್ 1 ಓಕೆ 2023 ಓಕೆ ಜಾನ್ 25th ನಡೆದಿರೋದು ಶಿಫ್ಟ್ 1 ಪೇಪರ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಸೊ ವೆಲ್ಕಮ್ ಟು ದ ಸೆಷನ್. ಲೆಟ್ ಅಸ್ ಸಿ ದ ಫಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ದ ಕ್ವಶನ್ ಪೇಪರ್. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಒಂದ್ಸರಿ ಯೋಚನೆ ಮಾಡಿ. A car is moving with a constant speed of 2 meter per second in circle having radius capital R ಅಂತ ಹೇಳಿದ್ದಾರೆ. A pendulum is suspended from the ceiling of the car. Find the angle made by the pendulum with the vertical ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಗೆ ನಾವು ಅನಲೈಸ್ ಮಾಡಬೇಕು ಅಂತಂದಾಗ ಅನಲೈಸ್ ಮಾಡಿ. there is a ಕಾರ್ ಇದೆ ಅಂತ ಅಂದ್ಕೊಳ್ಳೋಣ. ಇದೇನು ಮಾಡ್ತಾ ಇದೆ, ಇಟ್ ಈಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಒಂದು ಪೆಂಡುಲಮ್ನ ಹ್ಯಾಂಗ್ ಮಾಡಿದ್ದಾಗ ಓಕೆ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಆಂಗಲ್ ಮೇಡ್ ಬೈ ಇಟ್. ಅದು ಆಂಗಲ್ ಮೇಡ್ ಬೈ ಇಟ್ ವಿತ್ ದ ವರ್ಟಿಕಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಹೌ ಕ್ಯಾನ್ ಯು ಡೂ ದಿಸ್? ಒಂದ್ಸರಿ ಯೋಚನೆ ಮಾಡಿ. ಲೆಟ್ ಅಸ್ ಸೇ ದಿಸ್ ಇಸ್ ದ ಆರ್ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ತಗೊಂಡಿದ್ದಾಗ ಇಲ್ಲಿ ನಿಮಗೆ ಟೆನ್ಷನ್ ಟಿ ಅನ್ನೋದಿರುತ್ತೆ. ದ ಟೆನ್ಷನ್ ಟಿ ಅನ್ನೋದು ನಿಮಗೆ ಸ್ಪ್ಲಿಟ್ ಮಾಡಿದ್ದಾಗ ವೆನ್ ಎವರ್ ಸ್ಪ್ಲಿಟ್ ದ ಟೆನ್ಷನ್ ವಿಲ್ ಗೆಟ್ if this is theta this will also become equals to theta. ನಿಮಗೆ t cos theta ಅಂತ ಒಂದು ಬರುತ್ತೆ. ಇನ್ನೊಂದು ಬಂದ್ಬಿಟ್ಟು ನಿಮಗೆ t sin theta ಅಂತ ಬರುತ್ತೆ. ಸೊ ಈ t cos theta ಅನ್ನೋದು ಏನು ಮಾಡ್ತಾ ಇರುತ್ತೆ ನಿಮಗೆ ಅಂತಂದರೆ ಇಟ್ ಬ್ಯಾಲೆನ್ಸಸ್ ದ ವೆಯ್ಟ್ ಆಫ್ ದ ಬಾಬ್ ಅಂತ ಹೇಳ್ತಾರೆ. ಈ t sin theta ಅನ್ನೋದು ಇದಕ್ಕೆ ಬೇಕಾಗಿರತಕ್ಕಂಥ ಸೆಂಟ್ರಿಪೀಟಲ್ ಫೋರ್ಸ್ನ ಪ್ರೊವೈಡ್ ಮಾಡುತ್ತೆ. therefore ನಾವೇನು ಬರೀಬೋದು ನೋಡಿ, ಇಲ್ಲಿ t sin theta is equals to mv square by r and t cos theta becomes equals to ಏನು ಬರೀಬೋದು ನಾವಿಲ್ಲಿ m into g ಅಂತ ಬರೀಬೋದು. ಲೆಟ್ ಇಟ್ ಬಿ equation 1 and this is equation 2 ಅಂತ ತಗೊಂಡಿದ್ದಾಗ ಏನಾಗುತ್ತೆ ನೋಡಿ, 1 divided by 2 ಇವಳಿಗೆ ಟಿ ಕ್ಯಾನ್ಸಲ್ ಆಗುತ್ತೆ. ನಮಗೆ tan theta ಮಾತ್ರ ನಮಗೆ ಉಳಿಯುತ್ತೆ ವಿಚ್ ಈಸ್ ಈಕ್ವಲ್ಸ್ ಟು v square by r g ಅಂತ ಹೇಳ್ತೀವಿ. ವಾಟ್ ಈಸ್ ದ ವೆಲಾಸಿಟಿ ಗಿವೆನ್ ಟು ಯು? ವೆಲಾಸಿಟಿ ಇಸ್ ಈಕ್ವಲ್ಸ್ ಟು 2 meter per second ಅಂತ ಹೇಳ್ತಾರೆ. ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಕಾರ್? ಇಟ್ ಈಸ್ 2 meter per second ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್ ನಿಮಗೆ ರೇಡಿಯಸ್ ಈಸ್ ಗಿವೆನ್ ಆಸ್ ರೇಡಿಯಸ್ ಈಸ್ 8/15 meter ಅಂತ ಕೊಟ್ಟಿದ್ದಾರೆ. 8/15 meter. ಸೊ ಸಿಂಪ್ಲಿಫೈ ಮಾಡೋಣ. 2 into 2 divided by 8/15 into 10 ಅಂತ ಕನ್ಸಿಡರ್ ಮಾಡೋಣ. 5 3 5 2 will get cancel. It is equals to 6/8 ಅಂತ ಹೇಳ್ತಾರೆ, which is nothing but 3/4. ಸೊ ಇಲ್ಲಿ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ನಾವು ತಗೊಂಡಿದ್ದಾಗ ಇದು 3 ಆಗಿರುತ್ತೆ, ಇದು 4 ಆಗಿರುತ್ತೆ. ಸೊ ದಿಸ್ ಮಸ್ಟ್ ಬಿ ಈಕ್ವಲ್ ಟು 5. ಸೊ ಯಾವಾಗಾದ್ರೆ ನಿಮಗೆ ಟ್ಯಾನ್ ಟೀಟಾ ಅನ್ನೋದು 3/4 ಆಗಿರುತ್ತೋ ನಾವು ಆಲ್ರೆಡಿ ನಿಮಗೆ ಹೇಳಿದ್ವಿ ಟೀಟಾ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು 37 ಡಿಗ್ರಿ ಅಂತ ಬರುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇದ್ದೇನೆ ಅಂತ? ಸೊ ಲೆಟ್ ಅಸ್ ಸಿ ದಟ್ 37 ಡಿಗ್ರಿ. ಸೊ ವಿಲ್ ಗೆಟ್ ಆಪ್ಷನ್ ಸಿ. ಅರ್ಥ ಆಗಿದಲ್ವಾ ಎಲ್ಲರಿಗೂ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ. ಸೊ ಇಟ್ ಈಸ್ ನಾಟ್ ಟಿ, ಇಟ್ ಈಸ್ ಬೈ ಬರುತ್ತೆ. ಸೊ ಲೆಟ್ ಅಸ್ ಸಿ ಹಿಯರ್ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್. ಇಲ್ಲಿ ಆರ್ಟಿಕಲ್ ಕವರ್ಸ್ ಹಾಫ್ ಆಫ್ ದ ಡಿಸ್ಟೆನ್ಸ್ ವಿತ್ ವೆಲಾಸಿಟಿ v1 and half of the distance with velocity v2 in the same direction. Find the average velocity of the particle ಅಂತ ಹೇಳ್ತಾರೆ. ಸೊ ಹೇಗೆ ಇದನ್ನು ಅನಲೈಸ್ ಮಾಡಬೇಕು ಅಂತ ನೋಡಿ. ಪಾರ್ಟಿಕಲ್ ಅನ್ನೋದು ಪಾಯಿಂಟ್ ಎ ಇಂದ ಸ್ಟಾರ್ಟ್ ಮಾಡಿ ಪಾಯಿಂಟ್ ಬಿಗೆ ಎಂಡ್ ಆಗಿದೆ ಅಂತ ಅಸ್ಯೂಮ್ ಮಾಡೋಣ. ಸೊ ಟೋಟಲ್ ಡಿಸ್ಟೆನ್ಸ್ ಅನ್ನೋದನ್ನು ನಾವು ಎಸ್ ಅಂತ ನಾವು ತಗೊಂಡಿದ್ದಾಗ ಫಸ್ಟ್ ಹಾಫ್ ಅಂದರೆ S1 ಲೆಟ್ ಇಟ್ ಬಿ S/2. ಇಲ್ಲಿ S2 ಅನ್ನೋದು ನಿಮಗೆ S/2 ಆಗಿರುತ್ತೆ. ಇಲ್ಲಿ ನಿಮಗೆ v1 ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ, ಇಲ್ಲಿ ನಿಮಗೆ v2 ವೆಲಾಸಿಟಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಎ ಇಂದ ಸಿಗೆ ಟೈಮ್ t1 ಸೆಕೆಂಡ್ ತಗೊಂಡ್ರೆ ಸಿ ಇಂದ ಬಿಗೆ ಟೈಮ್ t2 ಸೆಕೆಂಡ್ ತಗೊಂಡಿದೆ ಅಂತ ಅಸ್ಯೂಮ್ ಮಾಡೋಣ. therefore what is the average velocity here? Average velocity is equals to total distance S1/S2 divided by ಟೋಟಲ್ ಟೈಮ್ ಟೇಕನ್ ಅಂತ ಹೇಳ್ತಾರೆ. ಸೊ S1 ಪ್ಲಸ್ S2 ಏನಾಗುತ್ತೆ ನಿಮಗೆ? ಟೋಟಲ್ ಡಿಸ್ಪ್ಲೇಸ್ಮೆಂಟ್ S ಅಲ್ವಾ? S ಡಿವೈಡ್ ಬೈ T1 ಏನು ಬರೀಬೋದು ನೋಡಿ, ಇಲ್ಲಿ ನಾವು ಎಸ್ ನೋಡಿ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ದಿಸ್ ಆಸ್ ಸ್ಪೀಡ್ ಬೈ ಡಿಸ್ಟೆನ್ಸ್ ಬೈ ಟೈಮ್ ಅಂತ ತಗೊಂಡ್ರೆ ಟೈಮ್ ಇಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ನಾವು ಬರೀಬಹುದು. therefore ಇಲ್ಲಿ S1/v1
ಪ್ಲಸ್ S2/V2 ಅಂತ ಬರಿತಾ ಇದ್ದೀವಿ. ಸೊ ವಿ ಆವರೇಜ್ ಅನ್ನೋದೇನಾಗುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ S/S1 ಅಂತಂದಾಗ S/2V1 ಪ್ಲಸ್ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ S/2 S1 ನಿಮಗೆ S/2 ಅಲ್ವಾ, S/2V2 ಅಂತ ಬರಿಬಹುದು. 2V2 ಗೊತ್ತಾಗಿದಲ್ವ ಹೇಳ್ತಾ ಇದ್ದೇನೆ ಅಂತ ಅಂದ್ಬಿಟ್ಟು. ಇಲ್ಲಿ ನೀವು ಅನಲೈಸ್ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಚೆಕ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ನೋಡಿ, ನೀವೇ ಸಾಲ್ವ್ ಮಾಡಿ ನೋಡೋಣ. ಸೊ ಇಲ್ಲಿ ಡಿನಾಮಿನೇಟ್ರಲ್ಲಿ ನಾವು ಎಸ್ ಕಾಮನ್ ತೆಗೆದ್ರೆ ನಿಮ್ಗೆ LCM ಬಂದ್ಬಿಟ್ಟು ನಿಮಗೆ 2V1V2 ಬರುತ್ತೆ. ಇಲ್ಲಿ V1 ಪ್ಲಸ್ V2 ಅಂತ ಬರುತ್ತೆ. ಎಸ್ ನಿಮಗೆ ಕ್ಯಾನ್ಸಲ್ ಆಗಿದ್ದಾಗ ವಿಲ್ ಗೆಟ್ ಓನ್ಲಿ 2V1V2 ಡಿವೈಡ್ ಬೈ V1 ಪ್ಲಸ್ V2 ಅಂತ ಆನ್ಸರ್ ಸಿಗುತ್ತೆ. ಗೊತ್ತಾಗಿದಲ್ವಾ ಹೇಳಿದ್ದು? ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ನ ಎ. ಸೊ ವೆರಿ ಸಿಂಪಲ್, ಇದು ವೆರಿ ಈಸಿ ಅಂತಲೇ ಹೇಳ್ಬೋದು, ಇಲ್ಲ ಒನ್ ಆಫ್ ದ ಶಾರ್ಟ್ ಕಟ್ ಫಾರ್ಮುಲಾಸ್ ಅಂತಲೂ ಹೇಳ್ತೀವಿ. ಸೊ ರಿಮೆಂಬರ್ ದ್ಯಾಟ್. ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ let I0 be the moment of inertia of a uniform disk about diametrical axis and I1 be the moment of inertia about an axis parallel to diametrical axis at a distance 2r/3 in the plane of the disk. Here r is the moment, r is the radius of the disk. Find I1/I0 ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ಅನಲೈಸ್ ಮಾಡಬಹುದು ಅಂತ ಒಂದ್ಸರಿ ನೋಡಿ. There is a circular disk ಅಂತ ಹೇಳ್ತೀವಿ. Let us say this is a diameter axis. ಇದರಿಂದ ನಿಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು I0 ಅಕಾರ್ಡಿಂಗ್ ಟು ಪ್ರಾಬ್ಲಮ್ ಪ್ರಕಾರ ಈ ಒಂದು ಆಕ್ಸಿಸ್ ಅಲ್ಲಿ ಇದರ ಮೊಮೆಂಟ್ ಆಫ್ ಇನರ್ಷಿಯಾ ಅನ್ನೋದು I0. ಆದರೆ ನಮ್ಮ ಪ್ರಕಾರ ಏನಾಗಿರುತ್ತೆ ನಿಮ್ಗೆ ಅಂತಂದಾಗ mr²/4 ಅಂತ ಬರುತ್ತೆ. mr²/4. ಸೊ ವಾಟ್ ಇಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಡಯಾಮೀಟರ್ ಆಕ್ಸಿಸ್ ಫಾರ್ ಎ ಡಿಸ್ಕ್ ಇಸ್ ಈಕ್ವಲ್ಸ್ ಟು mr²/4 ಅಂತ ಹೇಳ್ತಾರೆ. ನೌ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ what is the moment of inertia about an axis which is at a distance d is equal to ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2r/3. ಸೊ ಲೆಟ್ ಅಸ್ ಸೇ I ಅಂತ ನಾವು ಕರೆಯೋಣ. ಸೊ ಇಲ್ಲಿ I ವ್ಯಾಲ್ಯೂ ಎಷ್ಟು? I ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ. ಒಂದು ನಿಮಿಷ, ಇದು I1 ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅವ್ರು ನಮಗೆ ಕೇಳ್ತಾ ಇರೋದೇನಪ್ಪ ಅಂತಂದಾಗ I1 ಡಿವೈಡ್ ಬೈ I0 ಎಷ್ಟು ಅಂತ ಕ್ವಶನ್ ಹಾಕಿದ್ದಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬಹುದು ಒಂದ್ಸರಿ ಥಿಂಕ್ ಮಾಡಿ. ಸಿ ಹಿಯರ್, ಫ್ರಮ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಇಂದ ನಾವೇನು ನೋಡಿಬೋದು ಅಂತಂದಾಗ I1 ವಿಲ್ ಬಿಕಮ್ ಈಕ್ವಲ್ಸ್ ಟು I0 ಪ್ಲಸ್ m ಇಂಟು ಡಿಸ್ಟೆನ್ಸ್ ಸ್ಕ್ವೇರ್ ಅಂತ ಹೇಳ್ತಾರೆ. ಸೊ ನಮಗೆ ಬೇಕಾಗಿರೋದು I1 ಈಸ್ ಈಕ್ವಲ್ ಟು ನೋಡಿ, ಇವೆರಡರಲ್ಲಿ I0 ಕಾಮನ್ ತೆಗೆದ್ರೆ ನಮ್ಗೇನು ಬರುತ್ತೆ ಒಂದ್ಸರಿ ಥಿಂಕ್ ಮಾಡಿ. ಇಲ್ಲಿ I1 ನಾವು ಕಾಮನ್ ತೆಗೆದ್ರೆ 1 ಪ್ಲಸ್ m d² ಡಿವೈಡ್ ಬೈ I0 ಅಂತ ಬರಿಬೋದು. ದೇರ್ಫೋರ್ ಯು ಕ್ಯಾನ್ ಸೇ I1/I0 ಈಸ್ ಈಕ್ವಲ್ ಟು ನೋಡಿ, ಇಲ್ಲಿ 1 ಪ್ಲಸ್ m d ಅಂದರೆ 2r/3 ಅಲ್ವಾ. ನೋಡಿ, 1 ಪ್ಲಸ್ m ಇಂಟು 2r/3 ಹೋಲ್ ಸ್ಕ್ವೇರ್, md² ಡಿವೈಡ್ ಬೈ I0 ಅಂದರೆ mr²/4 ಹೋಲ್ ಡಿವೈಡ್ ಬೈ mr²/4 ಅಂತ ಬರುತ್ತೆ. ವಿಚ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ m ಇಂಟು 4r²/9 ಹೋಲ್ ಡಿವೈಡ್ ಬೈ mr²/4 ಅಂತ ಬರಿಬಹುದು. ಸೊ ಥಿಂಕ್ ಮಾಡಿ, ಇಲ್ಲಿ r² ಎರಡು ಕ್ಯಾನ್ಸಲ್ ಆದರೆ ನಿಮಗೆ I1/I0 ಬಿಕಮ್ಸ್ ಈಕ್ವಲ್ ಟು 1 ಪ್ಲಸ್ ಈ 4 ಅನ್ನೋದು ನಿಮಗೆ ನ್ಯೂಮರೇಟರ್ಗೆ ಹೋಗುತ್ತೆ. 4 ಇಂಟು 4 16 ಡಿವೈಡ್ ಬೈ 9 ಅಂತ ಬರುತ್ತೆ. ವಿಚ್ ಇಸ್ ನಥಿಂಗ್ ಬಟ್ ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಮ್ಗೆ 16 ಪ್ಲಸ್ 9 25/9 ಅಂತ ಬರುತ್ತೆ. ಗೊತ್ತಾಗಿದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ 25/9, ದಟ್ ಈಸ್ ಆಪ್ಷನ್ ಸಿ. ಗೊತ್ತಾಗದೆ ಹೋದರೆ ಕಮೆಂಟ್ ಮಾಡಿ, ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಈಸಿನೇ ಇದೆ ನಿಮಗೆ. ಲೆಟ್ VRMS ಬಿ ದ RMS velocity of a gas molecule at a temperature capital T.
ದ ಪ್ರಪೋರ್ಷನಲ್ ರಿಲೇಷನ್ ಬಿಟ್ವೀನ್ VRMS ಅಂಡ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಕೊಡ್ತೇನೆ. ನೋಡಿ, ಇದು ಸಿಂಪಲ್ ಆಗಿ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಸಾಕು, ಈಸಿಯಾಗಿ ಆನ್ಸರ್ ಮಾಡಬಹುದು. ಏನದು ಅಂತ ನೋಡಿ. ಸಿ ಹಿಯರ್, VRMS is equals to root of 3RT divided by capital M ಅಂತ ಬರೀಬಹುದು. VRMS is equals to root of 3RT by capital M. ಸೊ ಇಲ್ಲಿ ಒಂದ್ಸರಿ ನೀವು ಅಬ್ಸರ್ವ್ ಮಾಡಿದ್ದಾಗ VRMS ಅನ್ನೋದು ರೂಟ್ ಆಫ್ ಕ್ಯಾಪಿಟಲ್ ಟಿಗೆ ಪ್ರಪೋರ್ಷನಲ್ ಆಗಿದೆ ಅಂತಂದರೆ T⁴ ಅಂತಂದ್ಬಿಟ್ಟು ನೋಡಿ ಎಷ್ಟು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಈಸಿಯಾಗಿ ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ ಅಂತಂದ್ಬಿಟ್ಟು. ಸೊ ವಿ ಕ್ಯಾನ್ ಗೆಟ್ VRMS is equals to T⁴ ಆಗಿರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಗೊತ್ತಾಗ್ತದಲ್ವಾ? ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ನೋಡಿ ಎಷ್ಟು ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ, ನಿಮಗೆ ಗೊತ್ತಾಗುತ್ತೆ ಅನ್ಸುತ್ತೆ. ನೋಡಿ ಇಲ್ಲಿ, ದ ಡೈರೆಕ್ಷನ್ ಆಫ್ ಪ್ರಾಪಗೇಷನ್ ಆಫ್ ಎಲೆಕ್ಟ್ರೋಮ್ಯಾಟಿಕ್ ವೇವ್ ಈಸ್ ನೆಗೆಟಿವ್ Z ಡೈರೆಕ್ಷನ್ ಅಂತ ಹೇಳ್ತಾರೆ. ನೆಗೆಟಿವ್ Z ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟಾರ್ ಇಸ್ ಅಲಾಂಗ್ ದ ಪಾಸಿಟಿವ್ Y ಡೈರೆಕ್ಷನ್. ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟಾರ್ ವಿಲ್ ಬಿ. ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ನಿಮಗೆ. ಆಲ್ರೆಡಿ ನಾವು ಎಲೆಕ್ಟ್ರೋಮ್ಯಾಟಿಕ್ ವೇವ್ಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಎಲೆಕ್ಟ್ರೋಮ್ಯಾಟಿಕ್ ವೇವ್ ಪ್ರಾಪಗೇಷನ್ನು ಮತ್ತು ಎಲೆಕ್ಟ್ರಿಕ್ ಫೀಲ್ಡು, ಮ್ಯಾಗ್ನೆಟಿಕ್ ಫೀಲ್ಡ್ ಮೂರು ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತಂದ್ಬಿಟ್ಟು. ಹಾಗಾಗಿ ಸಿ ಹಿಯರ್ ವಿ ನೋ ದ್ಯಾಟ್ S ವೆಕ್ಟಾರ್ ಈಸ್ ಈಕ್ವಲ್ಸ್ ಟು E ವೆಕ್ಟಾರ್ ಕ್ರಾಸ್ B ವೆಕ್ಟಾರ್ ಅಂತ ಹೇಳ್ತಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು ವೇವ್ ಹೋಗತಕ್ಕಂಥ ಡೈರೆಕ್ಷನ್ನ ತೋರಿಸುತ್ತೆ. S ವೆಕ್ಟಾರ್ ಅನ್ನೋದು ನಿಮಗೆ -K ಕ್ಯಾಪ್ ಅಂತ ಬರೀಬಹುದು. ಈ ಎಲೆಕ್ಟ್ರಿಕ್ ಫೀಲ್ಡ್ ನಿಮಗೆ +Y ಡೈರೆಕ್ಷನ್ ಅಂತ ಹೇಳ್ತಾರೆ. +Y ಡೈರೆಕ್ಷನ್. +Y ಅಂತಂದರೆ J ಕ್ಯಾಪ್ ಅಂತ ಬರೀಬಹುದಲ್ವಾ. ಸೊ ಕ್ರಾಸ್ B ವೆಕ್ಟಾರ್. ನೋಡಿ ಇಲ್ಲಿ J ಕ್ರಾಸ್ B ವೆಕ್ಟಾರ್ ಏನಿದ್ರೆ ನಿಮಗೆ ಇಲ್ಲಿ -K ಬರುತ್ತೆ. ಅದಕ್ಕೆ ನಮಗೆ ಕ್ರಾಸ್ ಪ್ರಾಡಕ್ಟ್ ನಮಗೆ ಗೊತ್ತಿರಬೇಕು. I ಕ್ರಾಸ್ J ಇದ್ದರೆ K ಕ್ಯಾಪ್ ಬರುತ್ತೆ. J ಕ್ರಾಸ್ I ಇದ್ದರೆ ಓಕೆ -K ಕ್ಯಾಪ್ ಬರುತ್ತೆ. ದೇರ್ಫೋರ್ ಅಬ್ಸರ್ವ್ ಮಾಡಿ, J ಕ್ರಾಸ್ I, J ಕ್ರಾಸ್ ಇಲ್ಲೇನು ಬಂದರೆ ನಿಮಗೆ -K ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ. ಸೊ ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ ಇಫ್ ಯು ವಾಂಟ್ ಟು ಗೆಟ್ -K ಕ್ಯಾಪ್, J ಕ್ರಾಸ್ ಇಂಟು ಏನು ಬರುತ್ತೆ ನೋಡಿ ಇಲ್ಲಿ I ಕ್ಯಾಪ್ ಅಂತ ಬರೀಬಹುದು. ಸೊ I ಕ್ಯಾಪ್, ದಿಸ್ ಇಂಡಿಕೇಟ್ ದ ಡೈರೆಕ್ಷನ್ ಆಫ್ magnetic field. That means magnetic field B vector is along positive X direction ಅಂತ ಹೇಳ್ತಾರೆ. ಪಾಸಿಟಿವ್ X ಡೈರೆಕ್ಷನ್. ಅರ್ಥ ಆಗ್ತದಲ್ವ ಹೇಳಿದ್ದು? therefore we can say that positive X axis. ಏನಾರ ಡೌಟ್ ಇದೆ ಇದರಲ್ಲಿ? ಐ ಹೋಪ್ ಯು ಆರ್ ಆಲ್ ಫಾಲೋಯಿಂಗ್ ದ್ಯಾಟ್. ಅರ್ಥ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಯಾಕಂದರೆ ಇದು ತುಂಬ ಈಸಿ ಇದೆ, ಎಲ್ಲ ಈಸಿನೇ ಇದೆ ನಿಮಗೆ. ಸೊ ಓವರಾಲ್ ಆಗಿ ಅನಲೈಸ್ ಮಾಡೋಣ ಪ್ರಾಬ್ಲಮ್ಸ್ ಹೇಗಿದೆ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ ಎಷ್ಟು ಈಸಿ ಕ್ವಶನ್ ಕೇಳಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ರೇಷಿಯೋ ಆಫ್ ಡೆನ್ಸಿಟಿ ಆಫ್ ಹೀಲಿಯಂ ಅಂತ ಹೇಳ್ತಾ ಇದ್ದಾರೆ. ಹೀಲಿಯಂ ಟು ಕ್ಯಾಲ್ಶಿಯಂ. ನಾನು ಆಲ್ರೆಡಿ ನಿಮಗೆ ನ್ಯೂಕ್ಲಿಯಸ್ ಚಾಪ್ಟರ್ಲಿ ಹೇಳಿದ್ದೀನಿ ನಾನು ನಿಮಗೆ. ಓಕೆ, ಡೆನ್ಸಿಟಿ ಆಫ್ ಎನಿ ನ್ಯೂಕ್ಲಿಯಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಇಟ್ಸ್ ಅ ಮಾಸ್ ನಂಬರ್. ದೇರ್ಫೋರ್ ಯು ಕ್ಯಾನ್ ಸೇ ದ್ಯಾಟ್. ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ, density of any nucleus is independent of ಏನು ಹೇಳ್ಬೋದು ನಾವಿಲ್ಲಿ ಮಾಸ್ ನಂಬರ್ ಅಂತ ಹೇಳ್ತಾರೆ. ಮಾಸ್ ನಂಬರ್. ಸೊ ಹಾಗಾಗಿ ನಿಮಗೆ ವಿ ಕ್ಯಾನ್ ಸೇ ದ್ಯಾಟ್ ಡೆನ್ಸಿಟಿ ಆಫ್ ದ ಹೀಲಿಯಂ ನ್ಯೂಕ್ಲಿಯಸ್ ಟು ಡೆನ್ಸಿಟಿ ಆಫ್ ದ ಕ್ಯಾಲ್ಶಿಯಂ ನ್ಯೂಕ್ಲಿಯಸ್ ಇಸ್ ಈಕ್ವಲ್ಸ್ ಟು 1:1. ಹೇಳಿದೆ ನೋಡಿ, ಡೆನ್ಸಿಟಿ ಆಫ್ ಎನಿ ನ್ಯೂಕ್ಲಿಯಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ನೋಡಿ, ವಿತಿನ್ ಎ ಮಿನಿಟ್ ವಿ ಕ್ಯಾನ್ ಈಸಿಲಿ ಸಾಲ್ವ್ ಅಲ್ವಾ? ಗೊತ್ತಾಗ್ತದಲ್ವಾ ಹೇಳ್ತಾ ಇರೋದೇನು ಅಂತ? ನೋಡಿ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ನೀವು ಕ್ವಶನ್ ಓದ್ತಾ ಇದ್ರೇ ನೋಡಿ ಎಷ್ಟು ಬೇಗ ಸಾಲ್ವ್ ಮಾಡ್ಬೋದು ಅಂತ ನಿಮಗೆ ಅನಿಸುತ್ತೆ. ಎಲ್ಲೋ 1 or 2 ಅನ್ನೋದು ಸ್ವಲ್ಪ ಲೆಂತಿ ಅಷ್ಟೇ ಆಗಲಿ, ಇನ್ನೆಲ್ಲ ಕ್ವಶನ್ಸು ಭಾಳ ಈಸಿ ಇರುತ್ತೆ. ಸೊ ಅಬ್ಸರ್ವ್ ಮಾಡಿ, ಹೌ ಕ್ಯಾನ್ ವಿ ಡೂ ಇಟ್? ಸೊ ಇನ್ ಅನ್ LC ಆಸಿಲೇಟರ್ ಸರ್ಕ್ಯೂಟ್, ಇಫ್ ದ ಇಂಡಕ್ಟನ್ಸ್ ಈಸ್ ಮೇಡ್ 8 times ಅಂತ ಹೇಳ್ತಾ ಇದ್ದಾರೆ. ಕೆಪಾಸಿಟೆನ್ಸ್ ಅನ್ನೋದು ನಿಮಗೆ ಎಷ್ಟು ಸರಿ ಮಾಡಿದ ಈಸ್ ಮೇಡ್ ಡಬಲ್. ದೆನ್ ದ ಎಫೆಕ್ಟ್ ಆಫ್ ಆಂಗುಲಾರ್ ಫ್ರೀಕ್ವೆನ್ಸಿ ಒಮೆಗಾ ಡ್ಯಾಶ್ ಏನು ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ.
ಸೊ ನಮಗೆ ಗೊತ್ತಿದೆ ಎಲ್ ಸಿ ಸರ್ಕ್ಯೂಟಲ್ಲಿ ನಿಮಗೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಬಂದುಬಿಟ್ಟು ರೂಟ್ ಆಫ್ ಎಲ್ ಸಿ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಒಮೆಗಾ ಡ್ಯಾಶ್ ಏನಾಗುತ್ತೆ ನೋಡಿ ಇಲ್ಲಿ 1/ರೂಟ್ ಆಫ್ ಎಲ್ ಡ್ಯಾಶ್ ಇಂಟು ಸಿ ಡ್ಯಾಶ್. Therefore omega dash is equals to 1/ರೂಟ್ ಆಫ್ what is L dash value here 8L. ಇಲ್ಲಿ ಸಿ ಡ್ಯಾಶ್ ಬಂದ್ಬಿಟ್ಟು ನಿಮಗೆ 2C ಅಂತ ಹೇಳ್ಬೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 16LC ಅಂತ ಬರಿಬಹುದು. 1/4 ರೂಟ್ ಎಲ್ ಸಿ ಅಂತ ಬರಿತೀವಿ. ಸೊ ಒಂದ್ಸರಿ ಅಬ್ಸರ್ವ್ ಮಾಡಿ ಇಲ್ಲಿ ಒಮೆಗಾ ಡ್ಯಾಶ್ ಏನಾಗ್ತದೆ ನೋಡಿ ಇಲ್ಲಿ ಒಮೆಗಾ ನಾಟ್ ಬೈ 4 ಅಂತ ಬರೀಬಹುದು. ಇಲ್ಲ ಜಸ್ಟ್ ಒಮೆಗಾ ಬೈ 4 ಅಂತ ಹಾಕ್ತೀವಿ ನಾವಿಲ್ಲಿ. Therefore becomes 1/4 times. So you can go with option B. ನೋಡ್ತಾ ಇದ್ದೀರಲ್ವಾ ಎಷ್ಟು ಈಸಿ ಇದೆ. ವಿತ್ ಅನ್ ಫ್ರಾಕ್ಷನ್ ಆಫ್ ಮಿನಿಟ್ ವಿ ಕ್ಯಾನ್ ಡೂ ಇಟ್. ಸೊ ಥಿಂಕ್ ಮಾಡಿ ನೆಕ್ಸ್ಟ್ ಕ್ವಶನ್ ಬಗ್ಗೆ ಯೋಚನೆ ಮಾಡಿ. ಸೊ ಅಬ್ಸರ್ವ್ ದ್ಯಾಟ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್, ಎರಡು ಪ್ಲೇಟ್ಸ್ ನಿಮಗೆ ಡಯಾಗ್ರಾಮಲ್ಲಿ ಕೊಟ್ಟಿದ್ದಾರೆ. ಈಸ್ ಆಫ್ ಮ್ಯಾಗ್ನಿಟ್ಯೂಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಮ್ಯಾಗ್ನಿಟ್ಯೂಡ್. ಎಲೆಕ್ಟ್ರಿಕ್ ಫೀಲ್ಡ್ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಎಷ್ಟು ನಿಮಗೆ 10 ನ್ಯೂಟನ್ ಪರ್ ಕೂಲಂಬ್ ಅಂತ. ದ ಸಪರೇಷನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್, ನೀವೆರಡರ ಮಧ್ಯದಲ್ಲಿ ಸಪರೇಷನ್ ನಿಮಗೆ ಡಿ ಅಂತ ತಗೊಂಡಿದ್ದಾಗ 10 ಸೆಂಟಿಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಎಲೆಕ್ಟ್ರಾನ್ ಈಸ್ ಪ್ರೊಜೆಕ್ಟೆಡ್ ವಿತ್ ಕೈನೆಟಿಕ್ ಎನರ್ಜಿ. ನೋಡಿ ಇಲ್ಲಿ ಎಕ್ಸ್ ಡೈರೆಕ್ಷನ್ನಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಕಾರ್ಡಿಂಗ್ ಟು ಡಯಾಗ್ರಾಮ್. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ಸ್ ಟು 0.5 ಎಲೆಕ್ಟ್ರಾನ್ ವೋಲ್ಟ್. ನಮ್ಮ ಪ್ರಕಾರ ಕೈನೆಟಿಕ್ ಎನರ್ಜಿ ಏನಂತ ಬರೀಬಹುದು ನಾವಿಲ್ಲಿ 12 mvx² ಅಂತ ಬರೀಬಹುದು. ಒಂದ್ಸರಿ ಡಯಾಗ್ರಾಮ್ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಎಲೆಕ್ಟ್ರಾನ್ ಪಾರ್ಟಿಕಲ್ ಅನ್ನೋದು ಮೇಲೆ ಪ್ಲೇಟ್ ಕಡೆಗೆ ಡಿವಿಯೇಟ್ ಆಗ್ತಾ ಇದೆ ಅಂತ. ಅಂದರೆ ಎಲೆಕ್ಟ್ರಾನ್ ಆಲ್ವೇಸ್ ಮೂವ್ಸ್ ಟುವರ್ಡ್ಸ್ ದ ಪಾಸಿಟಿವ್ ಅಲ್ವಾ. ಹಾಗಾಗಿ ಮೇಲೆ ಪ್ಲೇಟ್ ಅನ್ನೋದು ನಿಮಗೆ ಪಾಸಿಟಿವ್ ನೇಚರ್ ಇರಬೇಕು. ಇಲ್ಲ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡಿ, ಕೆಳಗಡೆ ಪ್ಲೇಟ್ ನಿಮಗೆ ನೆಗೆಟಿವ್ ಇರುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದು. ಎಲೆಕ್ಟ್ರಾನ್ ಇಸ್ ಪ್ರೊಜೆಕ್ಟೆಡ್ ವಿತ್ ಕೈನೆಟಿಕ್ ಎನರ್ಜಿ 0.5 ಎಲೆಕ್ಟ್ರಾನ್ ವೋಲ್ಟ್ ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ದ ಪ್ಲೇಟ್ಸ್. ನೋಡಿ ಮಿಡ್ ಪಾಯಿಂಟ್ ಆಫ್ ದ ಪ್ಲೇಟ್ಸ್ ಇಂದ ನಿಮಗೆ ಪ್ರೊಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಸ್ ಶೋನ್ ಇನ್ ದ ಫಿಗರ್. ಫೈಂಡ್ ದ ಡಿಫ್ಲೆಕ್ಷನ್ ಆಂಗಲ್ ಥೀಟಾ ವೆನ್ ಇಟ್ ಲೀವ್ಸ್ ದ ಪ್ಲೇಟ್. ಅರ್ಥ ಇದಲ್ಲೂ ಹೇಳ್ತಾ ಇರೋದು ನೋಡಿ. ಸಿ ಹಿಯರ್, ಈ ಎಲೆಕ್ಟ್ರಾನ್ ಅನ್ನೋದು ಹೀಗೆ ಡಿಫ್ಲೆಕ್ಟ್ ಆಗಬೇಕು ಅಂತಂದರೆ ಬಿಕಾಸ್ ಆಫ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡಿಂದ ಈ ಎಲೆಕ್ಟ್ರಾನ್ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡಿದ್ರೆ ಮಾತ್ರನೇ ಆ ಎಲೆಕ್ಟ್ರಾನ್ ಅದು ಆ ಕಡೆ ಮೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ದೇರ್ಫೋರ್ ಅಲಾಂಗ್ ವೈ ಡೈರೆಕ್ಷನ್ ಅಂತ ತಗೊಳ್ಳೋಣ. ಅಲಾಂಗ್ ವೈ ಡೈರೆಕ್ಷನ್, ದಟ್ ಈಸ್ ಅಲಾಂಗ್ ವರ್ಟಿಕಲ್ ಡೈರೆಕ್ಷನ್ ಅಂತ ಹೇಳ್ತೀವಿ ನಾವು. ಅಲಾಂಗ್ ವೈ ಡೈರೆಕ್ಷನ್ ಆರ್ ವರ್ಟಿಕಲ್ ಡೈರೆಕ್ಷನ್ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಫೋರ್ಸ್ F is equals to E into E by M ಅಂತ ಬರೀಬಹುದು. E by M ಗೊತ್ತಾಗ್ತದಲ್ವ ಹೇಳ್ತಿರೋದೇನು ಅಂತ ಅಂದ್ಬಿಟ್ಟು. Therefore what is the work done to deflect the charged particle through a displacement equals to y ಅಂದರೆ still ನಿಮಗೆ half of the distance between the two plates ಅಲ್ವಾ. Therefore along the y direction what is the work done? Work done to deflect the electron through a distance equal to d by 2. The distance equals to d by 2 ಅಂತ ಹೇಳ್ತಾರೆ. Therefore work done ಫಾರ್ಮುಲಾ ನಿಮ್ಗೆ ಇಲ್ಲಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಅಂದ್ರೆ ಏನಿಲ್ಲಿ E by m ಇಂಟು ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ d by 2. ಸೊ W ಈಸ್ ಈಕ್ವಲ್ ಟು ಏನು ಬರುತ್ತೆ ನೋಡಿ ಇಲ್ಲಿ E by m. ವಾಟ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್ ಗಿವೆನ್ 10 ನ್ಯೂಟನ್ ಪರ್ ಕೂಲಮ್ ಅಂತ ಮೆನ್ಷನ್ ಮಾಡಿದ್ದಾರೆ. 10 ನ್ಯೂಟನ್ ಪರ್ ಕೂಲಮ್ ಅಂತ ನಿಮಗೆ ಕೊಟ್ಟಿದ್ದಾರೆ. ಎಲ್ಲ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಇಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಇಲ್ಲೇನೋ ನಾನು ಸಿ ಹಿಯರ್ ಎಲೆಕ್ಟ್ರಿಕ್ ಫೋರ್ಸ್ ಅಲ್ವಾ ಹೇಳ್ತಿರೋದು ನಿಮಗೆ. ಸಾರಿ, ಅಲಾಂಗ್ ವೈ ಡೈರೆಕ್ಷನ್ ಫೋರ್ಸ್ ಈಸ್ ಇಲ್ಲಿ ನಿಮಗೆ ಮಿಸ್ ಮಾಡಿದ್ದೀನಿ ನೋಡಿ, ಪ್ಲೀಸ್ ಕರೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಾಸ್ ಅಂತ ಕೊಟ್ಟಿದ್ದಾರೆ, ನಿಮಗೆ ಮಾಸ್ ಅಂತ ಬರ್ದಿದ್ದೀನಿ. ಪ್ಲೀಸ್ ವೆರಿಫೈ ದಟ್ ಇಟ್ ಈಸ್ ರಾಂಗ್. ಇಟ್ ಈಸ್ ಅ ರಾಂಗ್ ಆ್ಯಕ್ಚುಲಿ.
ಸೊ ಇಲ್ಲೂ ಅಷ್ಟೇ ನಿಮಗೆ ಮಾಸ್ ಅನ್ನೋದು ನಿಮಗೆ ಬರೋದೇ ಇಲ್ಲ. ಸೊ ಯು ಕ್ಯಾನ್ ಚೆಕ್ ಇಟ್. E into 10 into what is it with 5 into 10 to the power -2 ಅಂತ ಬರುತ್ತೆ. ಸೊ W will become equals to I ಹಾಗೆ ಇರಲಿ, ಏನು ಬರುತ್ತೆ ನೋಡಿ ಇಲ್ಲಿ 50 into 10 power -2 ಅಂತಂದಾಗ ಇಲ್ಲಿ ಗೆಟ್ 0.5 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರುತ್ತೆ. ಸೊ ಅಕಾರ್ಡಿಂಗ್ ಟು ವರ್ಕ್ ಎನರ್ಜಿ ಥಿಯರಮ್ ಈ ವರ್ಕ್ ಡನ್ನ ಬೇಕಾದರೆ ನಾವು ಹಾಫ್ ಎಮ್ ವಿ ವೈ ಸ್ಕ್ವೇರ್ ಅಂತನೂ ಬರೀಬಹುದು. ಹಾಫ್ ಎಮ್ ವಿ ವೈ ಸ್ಕ್ವೇರ್ ಅಂತನೂ ಬರೀಬಹುದು. ಗೊತ್ತಾಗಿದಲ್ವ ಹೇಳ್ತಾರೆ ಏನು ಅಂತ. ಒಂದ್ಸರಿ ಅಬ್ಸರ್ವ್ ಮಾಡಿ, ಫ್ರಮ್ 1 and 2 we can say that ಹಾಫ್ ಎಮ್ ವಿ ಎಕ್ಸ್ ಸ್ಕ್ವೇರ್ ಎಷ್ಟಿದೆ ನಿಮಗೆ, ಹಾಫ್ ಎಮ್ ವಿ ವೈ ಸ್ಕ್ವೇರ್ ಎರಡು ಸೇಮ್ ಇದೆ ನಿಮಗೆ, ವಿಚ್ ಇಸ್ ಈಕ್ವಲ್ಸ್ ಟು 0.5 ಅಂತ, 0.5 ಎಲೆಕ್ಟ್ರಾನ್ ವೋಲ್ಟ್. ಓಕೆ, ನಾವು ಅಬ್ಸರ್ವ್ ದಿಸ್ ಡಯಾಗ್ರಾಮ್ ನೋಡಿ. this is one plate and this is another plate. ಇಲ್ಲಿಂದ ಪ್ರೊಜೆಕ್ಟ್ ಮಾಡಿದ್ದಾಗ ಹೀಗೆ ಹೋಗ್ತಾ ಇದೆ. this is theta, let us say this is vx and this is a y, vy. so tan theta ನಾವು ಅಬ್ಸರ್ವ್ ಮಾಡಿದ್ದಾಗ tan theta is equals to vy by vx ಅಂತ ಹೇಳ್ತೀವಿ. so tan theta becomes equals to, ಇಲ್ಲಿ ನೋಡಿ half kinetic energy is proportional to v square ಅಲ್ವಾ. so v proportional to root of kinetic energy ಅಂತ ಬರೀಬಹುದಾ. therefore you can write vy ಅಂದ್ರೇನು, root of kinetic energy along y divided by root of kinetic energy along x ಅಂತ ಬರಿತಾ ಇದ್ದೀವಿ. ಸೊ tan theta becomes equals to, ಸೊ ಪ್ರೀವಿಯಸ್ ಡಿಸ್ಕಷನ್ ಥರ ನೋಡಿ ಇಲ್ಲಿ ಎರಡು ಸೇಮ್ ಅಲ್ವಾ, 0.5 ತಾನೆ. therefore ಎಷ್ಟು ಬರುತ್ತೆ ನಿಮ್ಗೆ ಇಲ್ಲಿ 0.5 divided by 0.5 ಅಂಡರ್ ರೂಟ್, ಯು ವಿಲ್ ಗೆಟ್ ಇಟ್ ಆಸ್ 1. ಸೊ ಯಾವಾಗಾದ್ರೆ 1 ಬರುತ್ತೋ ಥೀಟಾ ಅನ್ನೋದು ನಿಮಗೆ 45 ಡಿಗ್ರಿ ಬರುತ್ತೆ. ಗೊತ್ತಾಗ್ತದೆ ಅಲ್ವಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್. ಯಾವ ಆಪ್ಷನ್ ಇದೆ ನಿಮ್ಗೆ ಇಲ್ಲಿ tan inverse of 1, tan inverse of 1 ಅಂತ ಹೇಳ್ಬೋದು. ಇದೇನು ಅನಿಸ್ತದೆ ನಿಮ್ಗೆ ಇಲ್ಲಿ ಲಿಟಿಲ್ ಬಿಟ್ ಮಾಡ್ರೇಟ್, ಈಸಿನೇ, ಆದರೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇನ್ವಾಲ್ವ್ ಆಗಿರೋದ್ರಿಂದ ನಾವು ಈ ಪ್ರಾಬ್ಲಮ್ನ ಮಾಡ್ರೇಟ್ ಅಂತ ನಾವು ಹೇಳಬಹುದು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಏನು ಬರೀಬೋದು ನೋಡಿ ಇಲ್ಲಿ, ಎ ಟನಲ್ ಈಸ್ ಡಗ್, ಎ ಟನಲ್ ಈಸ್ ಡಗ್ ಅಲಾಂಗ್ ದ ಡಯಾಮೀಟರ್ ಆಫ್ ದ ಅರ್ತ್. ಎ ಪಾರ್ಟಿಕಲ್ ಈಸ್ ರಿಲೀಸ್ಡ್ ಫ್ರಮ್ ಎ ಪಾಯಿಂಟ್ ಪಿ at a distance x from the center of the earth ಅಂತ ಹೇಳ್ತಾ ಇದ್ದಾರೆ in the tunnel. Find the time period of oscillation of the particle considering x is less than the radius of the earth. x is less than the radius of the earth ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಸಾಲ್ವ್ ಮಾಡ್ಬೋದು ಇಲ್ಲಿ ಥಿಂಕ್ ಮಾಡಿ ನೋಡಿ. ಸೆಂಟರಿಂದ ಸರ್ಫೇಸ್ಗೆ ಇರತಕ್ಕಂಥ ಡಿಸ್ಟೆನ್ಸ್ನ ಕ್ಯಾಪಿಟಲ್ ಆರ್ ಅಂತ ತಗೊಳ್ತೀವಿ ನಾವಿಲ್ಲಿ. ಈ ಪಾಯಿಂಟ್ ಪಿ ಅನ್ನೋದು ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ನಿಮ್ಗೆ ಇಲ್ಲಿ ಅಟ್ ಎ ಡಿಸ್ಟೆನ್ಸ್ ಈಕ್ವಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ಸರ್ಫೇಸಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಡಿ ನಾನು ಬೇಕಾದರೆ ಆರ್ ಮೈನಸ್ ಎಕ್ಸ್ ಅಂತನೂ ಬರೀಬಹುದು. ಓಕೆ, ನಾವು ಲೆಟ್ ಅಸ್ ಸಿ ಹಿಯರ್. ಆ್ಯಕ್ಚುಲಾಗಿ ಇದನ್ನು ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ಲಿ ಇದು ಮೆಮರಿ ಬೇಸ್ಡ್ ಫಾರ್ಮುಲಾ ಅಂತ ಕನ್ಸಿಡರ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಟಿಕ್ ದ ಆನ್ಸರ್. ಆದರೂ ಸಹ ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಇದು ಫಾರ್ಮುಲಾ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಅಬ್ಸರ್ವ್ ಮಾಡಿ. ಅಟ್ ದ ಪಾಯಿಂಟ್ ಪಿ ನಮಗೆ ಗೊತ್ತಿದೆ ಅರ್ಥದ್ದು ಹೋಲ್ ಮಾಸ್ ಅನ್ನೋದು ಎಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ, ಸೆಂಟರ್ ಆಫ್ ದ ಅರ್ತ್ ಹತ್ರ ಕಾನ್ಸಂಟ್ರೇಟ್ ಆಗಿರುತ್ತೆ. ದೇರ್ಫೋರ್ ಯಾವಾಗಾದ್ರೆ ಈ ಪಾರ್ಟಿಕಲ್ ಪಿ ಹತ್ರ ಇರುತ್ತೋ ಈ ಪಾರ್ಟಿಕಲ್ ಪಿ ಮೇಲೆ ಈ ಅರ್ತ್ ಅನ್ನೋದು ಫೋರ್ಸ್ನ ಎಕ್ಸರ್ಟ್ ಮಾಡ್ತಾ ಇರುತ್ತೆ. ದೇರ್ಫೋರ್ ಅಟ್ ಪಾಯಿಂಟ್ ಪಿ ವಾಟ್ ಈಸ್ ದ ಗ್ರಾವಿಟೇಷನಲ್ ಫೋರ್ಸ್, ಯು ಕ್ಯಾನ್ ರೈಟ್ ಎಮ್ ಇಂಟು ಜಿ ಡ್ಯಾಶ್. ಯಾಕೆ ಜಿ ಡ್ಯಾಶ್ ಬರಿತಾ ಇದ್ದೀವಿ, ಪಾರ್ಟಿಕಲ್ ಈಸ್ ಅಟ್ ಎ ಡೆಪ್ತ್ ಈಕ್ವಲ್ ಟು ಡಿ ಅಂತ ಬರಿತಾ ಇದ್ದೀವಿ. ಸೊ ಎಮ್ ಇಂಟು ಜಿ ಡ್ಯಾಶ್ ಏನು ಬರೀಬೋದು ನಾವು, ಜಿ ಇಂಟು 1 ಮೈನಸ್ ಡಿ ಬೈ ಆರ್ ಅಂತ ಬರಿತಾ ಇದ್ದೀವಿ. ಸೊ ಎಮ್ ಜಿ ಇಂಟು 1 ಮೈನಸ್ ಡಿ ಅಂದರೆ ಏನಿಲ್ಲಿ ಆರ್ ಮೈನಸ್ ಎಕ್ಸ್ ಬೈ ಆರ್. ಅರ್ಥ ಆಗ್ತದಲ್ವಾ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಇಲ್ಲಿ ಎಮ್ ಇಂಟು ಜಿ ಇಂಟು 1 ಮೈನಸ್ ಆಫ್ ಮೈನಸ್ ಪ್ಲಸ್ ಎಕ್ಸ್ ಬೈ ಆರ್ ಅಂತ ಬರೀಬಹುದು. ಇಲ್ಲಿ 1 ಕ್ಯಾನ್ಸಲ್ ಆದರೆ 1 ನಿಮಗೆ ಕ್ಯಾನ್ಸಲ್ ಆದರೆ ಎಫ್ ಜಿ ಬಿಕಮ್ಸ್ ಈಕ್ವಲ್ ಟು ಏನಾಗ ಥಿಂಕ್ ಮಾಡಿ ಇಲ್ಲಿ
1 2 ಕ್ಯಾನ್ಸಲ್ ಆದರೆ ಎಮ್ ಜಿ ಎಕ್ಸ್ ಬೈ ಆರ್ ಅಂತ ಬರುತ್ತೆ. ಅಷ್ಟೇ ನಿಮ್ಗೆ ಇಲ್ಲಿ ಎಮ್ ಜಿ ಎಕ್ಸ್ ಬೈ ಆರ್, ಎಮ್ ಜಿ ಎಕ್ಸ್ ಬೈ ಆರ್. ಸೊ ಇದನ್ನು ನೀವು ಕಂಪೇರ್ ಮಾಡ್ಕೊಳ್ಳೋಣ. ಕಂಪೇರಿಂಗ್ ವಿತ್ ಎಫ್ ಈಸ್ ಈಕ್ವಲ್ಸ್ ಟು ಕೆ ಎಕ್ಸ್, ವಿಲ್ ಗೆಟ್ ಕೆ ಅನ್ನೋದು ನಿಮಗೆ ಎಮ್ ಜಿ ಬೈ ಆರ್ ಅಂತ ಬರುತ್ತೆ. ದೇರ್ ಫೋರ್ ಟೈಮ್ ಪೀರಿಯಡ್ ನಮಗೆ ಗೊತ್ತಿದೆ, ಏನದು 2π ಇಂಟು ರೂಟ್ ಆಫ್ ಎಮ್ ಡಿವೈಡ್ ಬೈ ಕೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು 2π ಇಂಟು ರೂಟ್ ಆಫ್ ಎಮ್ ಡಿವೈಡ್ ಬೈ ಕೆ ಅಂತಂದರೆ ವಿ ಕ್ಯಾನ್ ರೈಟ್ ಎಮ್ ಜಿ ಬೈ ಆರ್. ಎಮ್ ಕ್ಯಾನ್ಸಲ್ ಆದರೆ ವಿ ಕ್ಯಾನ್ ರೈಟ್ 2π ಇಂಟು ರೂಟ್ ಆಫ್ ಆರ್ ಬೈ ಜಿ ಅಂತ ಹೇಳ್ಬೋದು. ಆರ್ ಬೈ ಜಿ, 2π ಇಂಟು ರೂಟ್ ಆಫ್ ಆರ್ ಬೈ ಜಿ. ಇದು ಇಸ್ ಒನ್ ಆಫ್ ದ ಶಾರ್ಟ್ಕಟ್ ಫಾರ್ಮುಲಾ. ಇದನ್ನ ಯಾವಾಗಲೂ ನೀವು ಪ್ರೂವ್ ಮಾಡ್ತಾ ಕೂತ್ಕೋಬಾರ್ದು ಯಾವತ್ತೇ ಆಗಲಿ. ಸೊ ಒಂದೇ ರೀತಿ ನಿಮಗೆ ಯಾವುದಾದ್ರೆ ಪಾರ್ಟಿಕಲ್ ಅನ್ನೋದು ಒಂದು ಡಯಾಮೀಟರ್ಟಿಗಲ್ಲಿ ಟನಲ್ ಬಿಡುಗಡೆ ಮಾಡಿದ್ದಾಗ ಅದರ ಟೈಮ್ ಪೀರಿಯಡ್ ಅನ್ನೋದು ಯಾವತ್ತೇ ಆಗಲಿ 2π ಇಂಟು ರೂಟ್ ಆಫ್ ಆರ್ ಬೈ ಜಿ ಇರುತ್ತೆ ಅಂತ ನಾವು ನೆನ್ಪಿಟ್ಕೋಬೇಕು. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ಥಿಂಕ್ ಮಾಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ. ದ ಡಯಾಮೀಟರ್ ಆಫ್ ಎ ಕ್ಲೋಸ್ಲಿ ಪ್ಯಾಕ್ಡ್ ಸಾಲನಾಯ್ಡ್ ಈಸ್ 4 mm ಅಂತ ಹೇಳ್ತಾ ಇದ್ದಾರೆ. 4 mm. ಸೊ ಸಿ ಹಿಯರ್ ದರ್ ಈಸ್ ಎ ಡಯಾಮೀಟರ್ ನಿಮಗೆ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ನಿಮಗೆ ಕೊಟ್ಟಿದ್ದಾಗ ರೇಡಿಯಸ್ ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ, ರೇಡಿಯಸ್ ಆರ್ ಈಸ್ ಈಕ್ವಲ್ಸ್ ಟು ಡಯಾಮೀಟರ್ ಬೈ 2 ಅಂತಂದರೆ 2 millimeter ಬರುತ್ತೆ. ಅಂದರೆ 2 × 10⁻³ ಮೀಟರ್ ಆಗಿರುತ್ತೆ. ವಾಟ್ ಇಸ್ ಲೆಂತ್ ಆಫ್ ದ ಸಾಲನಾಯ್ಡ್ ಗಿವೆನ್? ಲೆಂತ್ ಆಫ್ ದ ಸಾಲನಾಯ್ಡ್ ಈಸ್ ಈಕ್ವಲ್ಸ್ ಟು 2 ಮೀಟರ್ ಅಂತ ಹೇಳಿದ್ದಾರೆ. ಅಂಡ್ ನಂಬರ್ ಆಫ್ ಟನ್ಸ್ ಕ್ಯಾಪಿಟಲ್ ಎನ್ ಈಸ್ ಈಕ್ವಲ್ಸ್ ಟು 1200 ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಸಾಲನಾಯ್ಡ್ ಇಸ್ 2 ಆಂಪಿಯರ್. ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್. ನಮಗೆ ಗೊತ್ತಿದೆ μ0 n ಇಂಟು ಐ. ಸೊ μ0 ಅಂತಂದರೆ ಇಲ್ಲಿ 4π × 10⁻⁻7 ಇಂಟು ಕ್ಯಾಪಿಟಲ್ ಎನ್ ಬೈ ಎಲ್ ಇಂಟು ಐ. ಕರೆಕ್ಟ್ ಅಲ್ವಾ? ಸೊ ನೋಡಿ, ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಡಿ, ಯಾಕೆಂದರೆ ಎಲ್ಲ ಆಪ್ಷನ್ಸಲ್ಲಿ ನಿಮಗೆ ಪೈ ಹಾಗೆ ಇಟ್ಕೊಂಡಿದ್ದಾರೆ. ಸೊ ಸಿಂಪ್ಲಿಫೈ ಮಾಡೋಣ. 4π × 10⁻⁻7 ಇಂಟು ಕ್ಯಾಪಿಟಲ್ ಎನ್ ವ್ಯಾಲ್ಯೂ ಎಷ್ಟಲ್ಲಿ 1200 ಡಿವೈಡ್ ಬೈ ಲೆಂತ್ ಇಸ್ ಈಕ್ವಲ್ಸ್ ಟು 2 ಮೀಟರ್ ಇಂಟು ಕರೆಂಟ್ ಇಸ್ ಈಕ್ವಲ್ಸ್ ಟು 2 ಆಂಪಿಯರ್. ಸೊ ನೀವು ಇಲ್ಲಿ ಸಿಂಪ್ಲಿಫೈ ಮಾಡಿದ್ದೀರಾ, 2 ಕ್ಯಾನ್ಸಲ್ ಆಗುತ್ತೆ. 12 4s 48 ಅಲ್ವಾ ನಿಮಗೆ, 48 ನೋಡಿ ಅಬ್ಸರ್ವ್ ಮಾಡಿ, 12 4s 48 ಇಂಟು 10⁻⁻5 ಅಂತ ಬರುತ್ತೆ. ಪೈ ಮರಿಬಾರ್ದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ 4.8π ಇಂಟು 10⁻⁻4 ಟೆಸ್ಲಾ ಅಂತ ಬರುತ್ತೆ. Therefore we can go with option A. ಆಪ್ಷನ್ ಎ. ಎಲ್ಲ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸೇ. ಕೆಲವು ಮೆಮರಿ ಇಲ್ಲ ಅಂದರೆ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ನಿಮಗೆ ಕೊಟ್ಟಿದ್ದಾರೆ. ಸೊ ಇದನ್ನು ಬೇಸ್ ಮಾಡ್ಕೊಂಡು ನಾನು ಹೇಳ್ತಾನೆ ಇರ್ತೀನಿ. ಅಟೆಂಪ್ಟ್ 2 ಸಹ ಇದೇ ರೀತಿ ನಿಮ್ಗೆ ಈಸಿಯಾಗಿರುತ್ತೆ. ಸೊ ಪ್ಲೀಸ್ ಯಾವುದೇ ಕಾರಣಕ್ಕೂ ನೀವು ಭಯ ಪಡಬೇಡಿ. ಸೊ ಫಿಸಿಕ್ಸ್ ಪೇಪರ್ ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ಸೊ ಸ್ವಲ್ಪ ವರ್ಕ್ ಮಾಡಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ನೋಡಿ ಇಲ್ಲಿ ಫ್ರೀಕ್ವೆನ್ಸಿ ಆಫ್ ದ ಕ್ಯಾರಿಯರ್ ವೇವ್ ಈಸ್ 20 MHz ಅಂತ ಹೇಳ್ತಾ ಇದ್ದಾರೆ. ಅಂಡ್ ದ ಫ್ರೀಕ್ವೆನ್ಸಿ ಆಫ್ ದ ಬೇಸ್ ಬ್ಯಾಂಡ್ ಸಿಗ್ನಲ್ ಅಬ್ಸರ್ವ್ ಮಾಡಿ. ಕ್ಯಾರಿಯರ್ ವೇವ್ ಇದಿದೆ ಅಂತಂದರೆ ಇದು ನಿಮಗೆ FC ಪ್ಲಸ್ ಬ್ಯಾಂಡ್ ವಿಡ್ತ್ ಹಾಫ್ ಅಲ್ವಾ, ಡೆಲ್ಟಾ ಒಮೇಗಾ ಅಂತ ಹೇಳ್ಬೋದು. ಇಲ್ಲ ಕೆಳಗಡೆ ನಾವು ತಗೊಂಡಿದ್ದಾಗ FC ಮೈನಸ್ ಡೆಲ್ಟಾ ಒಮೇಗಾ ಅಂತ ಹೇಳ್ಬೋದು. ಬಟ್ ಅವ್ರೇನು ಕೇಳ್ತಾರೆ, ಫೈಂಡ್ ದ ಬ್ಯಾಂಡ್ ವಿಡ್ತ್. ಸೊ ಬ್ಯಾಂಡ್ ವಿಡ್ತ್ ಅನ್ನೋದು ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿಂದ ಇಲ್ಲಿಗೆ ಇರತಕ್ಕಂಥದ್ದು ಬ್ಯಾಂಡ್ ವಿಡ್ತ್ ಆಗಿರುತ್ತೆ. ದೇರ್ಫೋರ್ ಬ್ಯಾಂಡ್ ವಿಡ್ತ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗುತ್ತೆ ನಿಮ್ಗೆ ಇಲ್ಲಿ 2 times ಡೆಲ್ಟಾ ಒಮೇಗಾ. ನಿಮಗೆ ಡೆಲ್ಟಾ ಒಮೇಗಾ ವ್ಯಾಲ್ಯೂ ಕೊಟ್ಟಿದ್ದಾರೆ 5 kHz ಅಂತ ಅಂದ್ಬಿಟ್ಟು. ದೇರ್ಫೋರ್ ಸಿಂಪ್ಲಿಫೈ ಮಾಡಿ ಇಲ್ಲಿ 2 ಇಂಟು ಡೆಲ್ಟಾ ಒಮೇಗಾ ಈಸ್ 5 kHz ವಿಚ್ ಇಸ್ ನಥಿಂಗ್ ಬಟ್ 10 kHz. ಅರ್ಥ ಆಗ್ತದೆ ಅಲ್ವಾ? ಸೊ ಇಟ್ಸ್ ವೆರಿ ಈಸಿ ಕ್ವಶನ್ಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು.
ಓಕೆ, ಪ್ರಾಕ್ಟೀಸ್ ಮಾಡಿ, ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ಸಿ ದ ನೆಕ್ಸ್ಟ್ ಕ್ವಶನ್, ಅಬ್ಸರ್ವ್ ಮಾಡಿ. ಫೈಂಡ್ ದ ಟೈಮ್ ಪೀರಿಯಡ್ ಆಫ್ ಎ ಪೆಂಡುಲಮ್ ಅಟ್ ಎ ಹೈಟ್ ಈಕ್ವಲ್ ಟು ರೇಡಿಯಸ್ ಆಫ್ ದ ಅರ್ತ್ ಅಂತ ಹೇಳ್ತಾ ಇದ್ದಾರೆ. ರೇಡಿಯಸ್ ಆಫ್ ದ ಅರ್ತ್. ಇಫ್ ದ ಟೈಮ್ ಪೀರಿಯಡ್ ಆಫ್ ದ ಪೆಂಡುಲಮ್ ಆನ್ ದ ಅರ್ತ್ ಸರ್ಫೇಸ್ ಈಸ್ t. Okay, therefore observe ಮಾಡಿ, at h is equals to r, g dash becomes equals to ಏನಾಗುತ್ತೆ ನೋಡಿ ಇಲ್ಲಿ, g into r square divided by r plus h whole square ಅಂತ ಬರೀಬಹುದು. g into r divided by r plus r ಅಂದರೆ 2r whole square. ಇಲ್ಲಿ r ಕ್ಯಾನ್ಸಲ್ ಆದರೆ ನಿಮಗೆ g by 4 ಅಂತ ಬರುತ್ತೆ. Therefore you can say that time period t dash is equals to 2 pi into root of L by G dash. So 2 pi into root of L divided by G dash ಅಂದ್ರೆ ಏನಿಲ್ಲಿ, G divided by 4. ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ 4L by G which is nothing but root 4 ಅಂತಂದರೆ 2 ಅಲ್ವಾ, ಅದನ್ನು ಔಟ್ಸೈಡ್ ನಾವು ಬರೆದಿದ್ದಾಗ 2 into 2 pi into root of L by G. So it becomes equals to 2t ಆಗುತ್ತೆ ನಮ್ಗೆ ಇಲ್ಲಿ. g by 4 ಅಂತ ತಗೊಂಡ್ರೆ ನಮಗೆ ಎಸ್ 2t. ಓಕೆನಾ? therefore we can go with option D. ಆಪ್ಷನ್ ಡಿ. ಸೊ ಅರ್ಥ ಮಾಡಿ ನೋಡಿ ಎಷ್ಟು ಈಸಿ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋ ನೀಡ್ ಟು ವರಿ. ಎಲ್ಲ ಪ್ರಾಬ್ಲಮ್ಸ್ ನಿಮಗೆ ಈಸಿಯಾಗೇ ಇರುತ್ತೆ. ಅರ್ಥ ಆಗ್ತದಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೋಡಿ, 8 kg, an 8 kg block is hanged at the end of a massless rod as shown in the figure. ನೋಡಿ, this is a massless rod. Okay na? The massless string is connected between midpoint of the rod and wall ಅಂತ ಹೇಳ್ತಾ ಇದ್ದಾರೆ. This is a string. ಅಬ್ಸರ್ವ್ ಮಾಡಿ, this is a string connected to the midpoint. ಡಯಾಗ್ರಾಮ್ ಅಲ್ಲಿ ತೋರಿಸಿದ್ರೆ ಇಲ್ಲಿ 40 ಸೆಂಟಿಮೀಟರ್, ಅಲ್ಲಿ 40 ಮೀಟರ್ ಸೆಂಟಿಮೀಟರ್ ಇರುತ್ತೆ, ಯೂನಿಟ್ಸ್ ಇರುತ್ತೆ. ಫೈಂಡ್ ಟೆನ್ಷನ್ ಇನ್ ದ ಸ್ಟ್ರಿಂಗ್. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಸೊ ಇಲ್ಲಿ ನೋಡಿ ಒಂದ್ಸರಿ ಹೇಗೆ ಮಾಡ್ಬೋದು ಅಂತ ಥಿಂಕ್ ಮಾಡಿ. ಯಾವಾಗಾದರೆ ಇದು ರಾಡ್ ಅನ್ನೋದು ವಾಲ್ಗೆ ಫಿಕ್ಸ್ ಮಾಡಿಬಿಟ್ಟು ಈ ರೀತಿ ನಿಮಗೆ ಕೊಟ್ಟಿದ್ದಾರೋ ಒಂದು ವಿಷಯ ಚೆನ್ನಾಗಿ ಇಟ್ಕೋಬೇಕು, ಇಟ್ ಈಸ್ ಬ್ಯಾಲೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು. ಇಟ್ ಈಸ್ ಅ ಬ್ಯಾಲೆನ್ಸ್. ಯಾವಾಗಾದರೆ ಬ್ಯಾಲೆನ್ಸ್ ಆಗಿರುತ್ತೋ ನಿಮಗೆ 2 ಪಾಯಿಂಟ್ಸ್ ನಿಮಗೆ ಮೈಂಡಲ್ಲಿ ಇರಬೇಕು. ಏನದು ಅಂತಂದರೆ, ಒಂದು ಸಿ ಹಿಯರ್ ನೆಟ್ ಫೋರ್ಸ್ acting must become equal to 0. illa net torque about the point is also become equal to 0. So let us consider the point connected to the wall. ಈ ಪಾಯಿಂಟ್ O ಹತ್ರ ನಾವು ಕನ್ಸಿಡರ್ ಮಾಡೋಣ. therefore about the point O net torque must become equal to 0. ಸೊ ಇಲ್ಲಿ ಏನೇನು ಟಾರ್ಕ್, ಯಾವುದರಿಂದ ಟಾರ್ಕ್ ಬರುತ್ತೆ ಅಂತ ನೀವು ಅಬ್ಸರ್ವ್ ಮಾಡಿ. ಸೊ ಟೆನ್ಷನ್ ಇದಲ್ವಾ, ಇದು 30 ಡಿಗ್ರಿ ಇದ್ದರೆ ದಿಸ್ ವಿಲ್ ಬಿಕಮ್ ಟಿ. 30 ಡಿಗ್ರಿ ಇಲ್ಲಿದ್ದರೆ ನಿಮಗೆ ಇದೇನಾಗಿರುತ್ತೆ, ಟಿ ಕಾಸ್ 60 ಡಿಗ್ರಿ ಅಂತ ಬರುತ್ತೆ. ಇಲ್ಲ ಟಿ ಸೈನ್ 30 ಡಿಗ್ರಿ ಅಂತಲೂ ಬರಿಬೋದು. ಇದು ಈ ರಾಡ್ನ ಯಾವತ್ತೇ ಆಗಲಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ ನೀಟಾಗೆ ಹೀಗೆ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಈ ಟೆನ್ಷನ್ ಅನ್ನೋದು. ಅದೇ ನಿಮಗೆ ಈ ವೆಯ್ಟ್ ಅನ್ನೋದು ಏನು ಮಾಡ್ತಾ ಇರುತ್ತೆ ನೋಡಿ, ಇಲ್ಲಿ ವೆಯ್ಟ್ ಅನ್ನೋದು mg ಇರುತ್ತಲ್ವಾ, ಇದು ಈ ರಾಡ್ನ ಕ್ಲಾಕ್ ವೈಸ್ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದೇ ಟಿ ಕಾಸ್ 60 ಅನ್ನೋದು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. therefore how can we simplify this? net torque must become equal to 0. according to sign convention, clockwise torque is taken as positive and anti-clockwise torque is taken as positive, clockwise torque is taken as a negative. according to that ಏನು ಬರೀಬೋದು ನೋಡಿ, anti-clockwise torque t cos 60 into what is the perpendicular distance? It is equal to 40 ಅಲ್ವಾ,
40 ಈಸ್ ಮಸ್ಟ್ ಬಿ ಈಕ್ವಲ್ ಟು, ಇಲ್ಲ ಮೈನಸ್ ಬರೆದ್ಬಿಟ್ಟಾದರೂ ಬರಿಬಹುದು, ಆರ್ ಮಸ್ಟ್ ಬಿ ಈಕ್ವಲ್, ಸ್ಟಿಲ್ ಏನಾಗುತ್ತೆ ನೋಡಿ ಇಲ್ಲಿ ಎಮ್ ಜಿ ಇಂಟು ವಾಟ್ ಇಸ್ ಟೋಟಲ್ ಡಿಸ್ಟೆನ್ಸ್ ಆ್ಯಕ್ಟಿಂಗ್, ಈ ಪಾಯಿಂಟ್ ಓ ಇಂದ ಎಮ್ ಜಿ ಅನ್ನೋದು ಟೋಟಲ್ ಆಗಿ 80 ಯೂನಿಟ್ಸ್ ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಟಿ ಬೈ 2 ಇಂಟು 40 ಈಸ್ ಈಕ್ವಲ್ ಟು 8 ಇಂಟು ಜಿ ಅಂದರೆ 10 ಇಂಟು 80. ಸೊ ಥಿಂಕ್ ಮಾಡಿ ಇಲ್ಲಿ 41 42 ಆಗುತ್ತೆ. therefore t becomes equals to 80 160 into 2 which is equal to 320 ನ್ಯೂಟನ್ ಅಂತ ಬರುತ್ತೆ. 320 ನ್ಯೂಟನ್. ಅರ್ಥ ಆಗಿದಲ್ವ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು? ಥಿಂಕ್ ಮಾಡಿ. ಇನ್ನೂ ಒಂದ್ಸರಿ ಏನೋ ಡೌಟ್ ಇದ್ರೆ ಕಮೆಂಟ್ ಹಾಕಿ. ಸೊ ವಿಲ್ ಗೋ ವಿತ್ ಆಪ್ಷನ್ ಬಿ. ಸೊ ಇದು ಒಂದು ಸ್ವಲ್ಪ ಮಾಡರೇಟ್ ಲೆವೆಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ಆಲ್ಸೋ ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್ ಅಂತ ಹೇಳ್ತಾರೆ. ಪ್ರಿನ್ಸಿಪಲ್ ಆಫ್ ಮೊಮೆಂಟ್ಸ್ ಗೊತ್ತಾಗಿದಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಸೊ ಸಾಲ್ವ್ ಮಾಡಿ. ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಎಲ್ಲ ಪ್ರಾಬ್ಲಮ್ ನೋಡಿ ಎಷ್ಟು ಈಸಿಯಾಗಿರುತ್ತೆ ಅಂತಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. In the series sequence of two engines E1 and E2 as shown ಇಲ್ಲಿ ಡಯಾಗ್ರಾಮ್ ಮಿಸ್ ಆಗಿದೆ. ಓಕೆ, ನಾವೇ ಹಾಕೋಣ, ನೋ ಪ್ರಾಬ್ಲಮ್. T1 ಅನ್ನೋದು 600 ಕೆಲ್ವಿನ್, T2 ಅನ್ನೋದು ನಿಮಗೆ 300 ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. It is given that both the engines working on Carnot principle have same efficiency ಅಂತ ಕೊಟ್ಟಿದ್ದಾರೆ. ಎರಡೂ ಇಂಜನ್ ನಿಮಗೆ ಒಂದೇ ಎಫಿಷಿಯನ್ಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ದೆನ್ ದ ಟೆಂಪರೇಚರ್ T at which exhaust of E1 is fed into E2 is equal to 300 root NK. Value of N is equal to ಓಕೆ, ಒಂದ್ಸರಿ ನೋಡ್ತಾ ಇರ್ರಿ, ಸಾಲ್ವ್ ಮಾಡೋಣ. ಇಲ್ಲಿ ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಒಂದು ನಿಮಿಷ ಹೇಳ್ತೀನಿ. ಅದು 300 ರೂಟ್ ಎಸ್ ಇಲ್ಲಿ ನೋಡಿ 300 ರೂಟ್ ಎನ್ ಅಷ್ಟೇ. ಇದು ಕೆ ಅನ್ನೋದು ನಿಮಗೆ ಕೆಲ್ವಿನ್ ಅಂತ ಹೇಳ್ತಾರೆ. ಕೆಲ್ವಿನ್ ಸಪ್ರೇಟಾಗಿ ಬರಿಬೇಕು ಅದನ್ನು. ಓಕೆ, ಲೆಟ್ ಇಟ್ ಬಿ. ವ್ಯಾಲ್ಯೂ ಆಫ್ ಎನ್ ಈಸ್ ಈಕ್ವಲ್ ಟು, ಸೊ ವಾಟ್ ಇಸ್ ಸೀರೀಸ್ ಸೀಕ್ವೆನ್ಸ್ ಅಂತ ಹೇಳ್ತಾರೆ. ಸೀರೀಸ್ ಸೀಕ್ವೆನ್ಸ್ ಅಂದರೆ ಮೀನಿಂಗ್ ಏನು ಅಂತಂದರೆ ನೋಡಿ, ಔಟ್ಪುಟ್ ಆಫ್ ದ ಫಸ್ಟ್ ಇಂಜನ್ ಈಸ್ ಫೆಡ್ ಆಸ್ ಇನ್ಪುಟ್ ಫಾರ್ ದ ಸೆಕೆಂಡ್ ಇಂಜನ್ ಅಂತ ಹೇಳ್ತಾರೆ. ಗೊತ್ತಾಗ್ತದಲ್ವ ಹೇಳ್ತಾರೆ ಅದು? ಸೊ ನೋಡೋಣ. ಲೆಟ್ ಅಸ್ ಸೇ ದಿಸ್ ಈಸ್ ದ ಫಸ್ಟ್ T1 ವಿಚ್ ಈಸ್ ಈಕ್ವಲ್ಸ್ ಟು 600 ಕೆಲ್ವಿನ್ ಅಂತ ಕರೆಯೋಣ. ಇಲ್ಲಿ ನಿಮಗೊಂದು ಹೀಟ್ ಇಂಜನ್ ಇದೆ ಅಂತ ಕರೆಯೋಣ. ಲೆಟ್ ಅಸ್ ಸೇ ಇಟ್ ಈಸ್ E1. ಗೊತ್ತಾಗಿದಲ್ವ ಹೇಳ್ತಾರೆ ಅದು? ನೆಕ್ಸ್ಟ್ ದಿಸ್ ಒನ್. ಲೆಟ್ ಅಸ್ ಸೇ ಇದು ಟೆಂಪರೇಚರ್ ನಮಗೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಟಿ ಅಂತ ತಗೊಳ್ಳೋಣ. ಎಕ್ಸಾಸ್ಟ್ ಅಲ್ವಾ ಇದು? ಸೊ ಇದು ನಿಮಗೆ E2 ಸೆಕೆಂಡ್ ಇಂಜನ್. ಸೊ ಲೆಟ್ ಅಸ್ ಸೇ ದಿಸ್ T2 ಈಸ್ ಈಕ್ವಲ್ಸ್ ಟು 300 ಕೆಲ್ವಿನ್. ಸೊ ಒಂದ್ಸರಿ ನೀಟಾಗೆ ಥಿಂಕ್ ಮಾಡಿ. ಈ ಫಸ್ಟ್ ಹೀಟ್ ಇಂಜನ್ಗೆ T1 ಅನ್ನೋದು ನಿಮಗೆ ಸೋರ್ಸ್ ಆಗಿರುತ್ತೆ, ಇದು ನಿಮಗೆ ಸಿಂಕ್ ಆಗಿರುತ್ತೆ. ಅದೇ ನಿಮಗೆ ಸೆಕೆಂಡ್ ಹೀಟ್ ಇಂಜಿನ್ಗೆ ಬಂದಿದ್ದಾಗ ಇದೇ ಟೆಂಪರೇಚರ್ ನಿಮಗೆ E2ಗೆ ಸೋರ್ಸ್ ಆಗಿರುತ್ತೆ, ಇದು ನಿಮಗೆ ಸಿಂಕ್ ಆಗಿರುತ್ತೆ. ಗೊತ್ತಾಗಿದಲ್ವಾ? ಅರ್ಥ ಆಗ್ತಾ ಇದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ನೋಟ್ ಮಾಡಿ. ಸೊ ವಾಟ್ ಈಸ್ ದಿಸ್ ಟಿ? ಟಿ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಡೂ ದ್ಯಾಟ್? ಫಾರ್ ದ್ಯಾಟ್ ಗಿವೆನ್ ಏನಂತ ಕೊಟ್ಟಿದ್ದಾರೆ ನಿಮಗೆ? ಎಫಿಷಿಯನ್ಸಿ ಆಫ್ ದ ಫಸ್ಟ್ ಇಂಜನ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಆಫ್ ದ ಸೆಕೆಂಡ್ ಇಂಜನ್. ಸೊ ನಮಗೆ ಗೊತ್ತಿದೆ ಎಫಿಷಿಯನ್ಸಿ ಫಾರ್ಮುಲಾ ಏನು? 1 ಮೈನಸ್ ಟೆಂಪರೇಚರ್ ಆಫ್ ದ ಸಿಂಕ್ ಡಿವೈಡ್ ಬೈ ಟೆಂಪರೇಚರ್ ಆಫ್ ದ ಸೋರ್ಸ್. therefore we can write 1 minus what is the temperature of the sink here? T divided by temperature, let's say T1 is equals to 1 minus T2 divided by T ಅಂತ ಬರೀಬಹುದು. ಸೊ ಥಿಂಕ್ ಮಾಡಿ, ಸಿಂಪ್ಲಿಫೈ ಮಾಡೋಣ. ಸೊ ಇದನ್ನು ನೀವು ನೀಟಾಗಿ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. 1 ಮೈನಸ್ ಟಿ ನಮಗೆ ಗೊತ್ತಿಲ್ಲ, ಟಿ ಡಿವೈಡ್ ಬೈ T1 ಅಂತಂದರೆ 600 is equals to 1 minus T2. what is the T2 value here? 300 divided by T. ಸೊ ಸಿಂಪ್ಲಿಫೈ ಮಾಡಿ
ಹೇಳಿ ಎಷ್ಟು ಬರುತ್ತೆ ಆನ್ಸರ್. 1 1 ಕ್ಯಾನ್ಸಲ್ ಆಗಿದ್ದಾಗ ಮೈನಸ್ ಮೈನಸ್ ಎಲ್ಲ ಕ್ಯಾನ್ಸಲ್ ಆದರೆ ನಿಮಗೆ ಟಿ ಸ್ಕ್ವೇರ್ ಬಿಕಮ್ಸ್ ಈಕ್ವಲ್ಸ್ ಟು 300 ಇಂಟು 600 ಅಂತ ಬರುತ್ತೆ. ಸೊ ಥಿಂಕ್ ಮಾಡಿ ಇಲ್ಲಿ ಎಷ್ಟು ಬರಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಯು ಕ್ಯಾನ್ ರೈಟ್ ದಿಸ್ ಆ್ಯಸ್ ಟಿ ಸ್ಕ್ವಯರ್ ಈಸ್ ಈಕ್ವಲ್ ಟು 300. 600 ನಾವು 300 ಇಂಟು 2 ಅಂತ ಬರೀಬೋದಲ್ವಾ. ಸೊ ಟಿ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ ಅಂತ ಬರೀಬಹುದು 300 ಸ್ಕ್ವೇರ್ ಇಂಟು 2. ಸೊ ಟಿ ಅಂದರೆ ನೋಡಿ ಇಲ್ಲಿ 300 ರೂಟ್ 2 ಆಗಿರುತ್ತೆ. ಸೊ ಇದನ್ನು ಕಂಪೇರ್ ಮಾಡಿ ಕೊಟ್ಟಿರತಕ್ಕಂಥ ಕಂಡೀಷನ್ಗೆ. ಸೊ ದಿಸ್ ಟೆಂಪರೇಚರ್ ಈಸ್ ಈಕ್ವಲ್ಸ್ ಟು 300 ರೂಟ್ ಎನ್ ಅಂತ ಕೊಟ್ಟಿದ್ದಾರೆ. ದೇರ್ ಫೋರ್ ನಿಮಗೆ ಎನ್ ವ್ಯಾಲ್ಯೂ ಏನು ಬರುತ್ತೆ 2 ಅಂತ ಬರುತ್ತೆ. ವಿಲ್ ಗೆಟ್ ಎನ್ ವ್ಯಾಲ್ಯೂ ಆಸ್ 2. ಅರ್ಥ ಆಯ್ತಲ್ವ ಹೇಳಿದ್ದು? ಎನ್ ಇಸ್ ಈಕ್ವಲ್ಸ್ ಟು 2. ಓಕೆ, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್. ಸೊ ಹೇಗೆ ಸಾಲ್ವ್ ಮಾಡ್ಬೋದು ಇಲ್ಲಿ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಈಸಿಯಾಗಿ ಮಾಡ್ಬೋದು ಅನಿಸುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗೆ ಪ್ರೆಷರ್ ಡೈಮೆನ್ಷನಲ್ ಫಾರ್ಮುಲಾ ಏನಾಗುತ್ತೆ ನಿಮ್ಗೆ ಇಲ್ಲಿ? ಫೋರ್ಸ್ ಬೈ ಏರಿಯಾ. ಫೋರ್ಸ್ ಅಂದರೆ m⁴1 L⁴1 T⁻⁻². ಏರಿಯಾ ಅಂದರೆ L⁴2. therefore ಏನಾಗುತ್ತೆ ನೋಡಿ m⁴1 L⁻−1 T⁻−2. ಸೊ ಮ್ಯಾಚ್ ಮಾಡಿ ಏನು ಬರುತ್ತೆ ನೋಡೋಣ. ಎ ವಿಲ್ ಗೋ ಟು ಎಸ್ ಅಲ್ವಾ. ಎ ವಿಲ್ ಗೋ ಟು ಎಸ್. ಇನ್ ದ ಸೇಮ್ ಮ್ಯಾನರ್ ನಮಗೆ 3 ಆಪ್ಷನ್ಸ್ ಇದೆ. ಸೊ ಚೆಕ್ ಮಾಡ್ಕೊಳ್ಳೋಣ. ಮೊಮೆಂಟಮ್ kg ಮೀಟರ್ ಪರ್ ಸೆಕೆಂಡ್ ಅಲ್ವಾ. ಮೊಮೆಂಟಮ್ದು ಡೈಮೆನ್ಷನ್ ಫಾರ್ಮುಲಾ m⁴1 L⁴1 T⁻−1 ಆಗಿರುತ್ತೆ. therefore ಮೊಮೆಂಟಮ್ದು ಎಲ್ಲಿಗೆ ಹೋಗುತ್ತೆ ನೋಡೋಣ. m⁴1 L⁴1 T⁻−1. ಸೊ ಇಟ್ ಈಸ್ ಗೋಸ್ ಟು ಪಿ. ಬಿ ಗೋಸ್ ಟು ಪಿ. 2 ಆಪ್ಷನ್ ಬಂತು ಇವಾಗ. ಸೊ ಇನ್ನು ಚೆಕ್ ಮಾಡೋಣ. ವಿಸ್ಕಾಸಿಟಿ ಅಂತ ಹೇಳ್ತಾ ಇದ್ದಾರೆ. ವಿಸ್ಕಾಸಿಟಿ. ಸೊ ಹೌ ಕ್ಯಾನ್ ಯು ಗೆಟ್ ದ ವಿಸ್ಕಾಸಿಟಿ? ಸೊ ವಿಸ್ಕಾಸಿಟಿ ಆಮೇಲೆ ನೋಡೋಣ. ಸರ್ಫೇಸ್ ಟೆನ್ಷನ್ ನೋಡಿಬಿಡೋಣ ಫಸ್ಟ್. ನಿಮಗೆ ಸರ್ಫೇಸ್ ಟೆನ್ಷನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಲೆಂತ್. ಫೋರ್ಸ್ ಅಂತಂದರೆ m⁴1 L⁴1 T⁻−2 ಡಿವೈಡ್ ಬೈ L⁴1. ಸೊ ಇಲ್ಲಿ ನಮಗೆ m⁴1 L⁴0 T⁻−2 ಅಂತ ಬರೀಬಹುದು. m⁴1 L⁴0 T⁻−2. ಸೊ ನಮ್ಗೆ ಇಲ್ಲಿ ಸರ್ಫೇಸ್ ಟೆನ್ಷನ್ ವಿಲ್ ಗೋ ಟು ಕ್ಯೂ. ಸೊ ಆ ರೀತಿ ನಾವು ಥಿಂಕ್ ಮಾಡಿ. ಎ ವಿಲ್ ಗೋ ಟು ಎಸ್. ಬಿ ವಿಲ್ ಗೋ ಟು ಪಿ. ಡಿ ಗೋಸ್ ಟು ಕ್ಯೂ ಬರಬೇಕು ನಿಮಗೆ. ಡಿ ಗೋಸ್ ಟು ಕ್ಯೂ. ಇನ್ನೇನಿರುತ್ತೆ ನಮ್ಗೆ ಇಲ್ಲಿ? ಸಿ ಗೋಸ್ ಟು ಆರ್ ಅಲ್ವಾ. ಸೊ ಈ ರೀತಿ ನೀವು ಥಿಂಕ್ ಮಾಡಿ ಏನು ಬರುತ್ತೆ ನೀವೇ ಆನ್ಸರ್ ಮಾಡಿ ಗೊತ್ತಾಗ್ಬಿಡುತ್ತೆ. ಎ ಗೋಸ್ ಟು ಎಸ್, ಬಿ ಗೋಸ್ ಟು ಪಿ, ಇವೆರಡು ಬರುತ್ತೆ. ಬಿ ಗೋಸ್ ಟು ಪಿ, ಸಿ ಗೋಸ್ ಟು ಆರ್, ಡಿ ಗೋಸ್ ಟು ಕ್ಯೂ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ ಡಿಗೆ ನಾವು ಟಿಕ್ ಹಾಕ್ಬೋದು. ಗೊತ್ತಾಯ್ತಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ನೋಡಿ ಎಷ್ಟು ಸಿಂಪಲ್ ಕ್ವಶನ್ಸ್ ಎಲ್ಲ ನಿಮಗೆ ಕೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ಸಾಲ್ವ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಪ್ಲೀಸ್ ಸಿ ದ್ಯಾಟ್. ಫೈಂಡ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ ಅಂತ ಹೇಳ್ತಾ ಇದ್ದಾರೆ. ಬಿಟ್ವೀನ್ ದ ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಸೊ ಥಿಂಕ್ ಮಾಡಿ. ಎ ಮತ್ತು ಬಿಗೆ ಒಂದು ಬ್ಯಾಟರಿನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಕರೆಂಟ್ ಅದೀಗ ಹೋಗುತ್ತೆ. ಇಲ್ಲಿ ಬರೋಷ್ಟರಲ್ಲಿ ನಿಮ್ಗೆ ಇಲ್ಲಿ ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆಗಿದ್ದಾಗ ನಿಮಗೆ ನೋಡಿ ಈ ಜಂಕ್ಷನ್ ಹತ್ರಕ್ಕೆ ಬರೋಷ್ಟರಲ್ಲಿ ಆ್ಯಕ್ಚುಲಾಗಿ ಸ್ಪ್ಲಿಟ್ ಆಗಬೇಕು. ಆದರೆ ಈ 2 ಪಾಯಿಂಟ್ಸ್ ನಿಮಗೆ ಶಾರ್ಟ್ ಆಗಿರೋದ್ರಿಂದ ಕರೆಂಟ್ ಅನ್ನೋದು ಇಲ್ಲಿ ಹೋಗೋದೇ ಇಲ್ಲ. ಇಟ್ ವಿಲ್ ಚೂಸ್ ದ ಶಾರ್ಟೆಸ್ಟ್ ಪಾತ್. ಹಾಗಾಗಿ ದಿಸ್ 2 ಓಮ್ ಆಲ್ಸೋ ನಾಟ್ ವ್ಯಾಲಿಡ್ ಅಂತ ಹೇಳ್ಬೋದು ನಾವು. ಸೊ ಏನಾಗತ್ತೆ ನೋಡಿ ಇಲ್ಲಿ ಏನು ಬರಬಹುದು ಅಂತಂದ್ಬಿಟ್ಟು. ಸೊ ದಿಸ್ 2 ಓಮ್ ಆ್ಯಂಡ್ ದಿಸ್ 2 ಓಮ್ ಆರ್ ಇನ್ ಪ್ಯಾರಲಲ್ ಅಂತ ಹೇಳ್ಬೋದು. ಓಕೆ, ದೇರ್ಫೋರ್ ಈ ಸರ್ಕ್ಯೂಟ್ ಅನ್ನೋದು ಹೇಗೆ ರೆಡ್ಯೂಸ್ ಆಗುತ್ತೆ ಅಂತಂದರೆ this is 1 ohm and this is 2/2 which is equals to 1 ohm ಅಂತ ಬರುತ್ತೆ. ನೆಕ್ಸ್ಟ್ ಇದು ನಿಮಗೆ ಇಲ್ಲಿ 3 ohm ಅಂತ ಇರುತ್ತೆ. ಓಕೆ, therefore ಸಿಂಪ್ಲಿಫೈ ಮಾಡಿ. ಸಾರಿ, ಇದು 2 ಅಲ್ಲ, ಇದು 1. ಇದು
1 ohm. So therefore resistance across AB, resistance across AB 1 plus 3 plus 1 which is equals to 5 ohm ಅಂತ ಹೇಳ್ಬೋದು. We can go with option D. ಗೊತ್ತಾಯ್ತಲ್ವಾ? ಯಾವಾಗಾದರೆ ಒಂದು ರೆಸಿಸ್ಟಾರ್ ಪಕ್ಕದಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತಾರೋ ಆ ರೆಸಿಸ್ಟಾರಿಂದ ಕರೆಂಟ್ ಅನ್ನೋದು ಹೋಗಲ್ಲ. ಆ ಶಾರ್ಟ್ ಸರ್ಕ್ಯೂಟ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದರೆ ಬೈಪಾಸ್ ಮಾಡುತ್ತೆ ಕರೆಂಟ್ನ. ಸೊ ಆ ಒಂದು ಪಾಯಿಂಟ್ ನೀವು ಮೈಂಡಲ್ಲಿ ಇಟ್ಕೊಂಡು ಸಾಲ್ವ್ ಮಾಡಿದ್ರೆ ಇಂಥ ಒಂದು ನ್ಯೂಮರಿಕಲ್ಸ್ ಈಸಿ ಆಗಿರುತ್ತೆ. ಸೊ ಸಿ ದ ನೆಕ್ಸ್ಟ್ ಕ್ವಶನ್. ಎ photodiode is forward biased PN junction used for measuring heat intensity ಅಂತ ಹೇಳ್ತೇವೆ. ಇಲ್ಲೇ ಹೊಟ್ಟೋಯ್ತು ನಿಮಗೆ. ಓಕೆ, ಇದು ಯಾವತ್ತೇ ಆಗಲಿ ಫೋಟೋಡಯೋಡ್ ಅನ್ನೋದು ಏನಾಗಿರುತ್ತೆ ನಿಮಗೆ ರಿವರ್ಸ್ ಬಯಾಸ್ ಆಗಿರುತ್ತೆ. ರಿವರ್ಸ್ ಬಯಾಸ್. ಸೊ ದಿ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. In a PN junction, forward biased current is more than the reverse biased current ಅಂತ ಹೇಳ್ತಾ ಇದ್ದಾರೆ. In PN junction, forward biased current is more than reverse biased current. This is true. Therefore, you can write FT ಅಂತ ಬರುತ್ತೆ. We can go with option D. Option D. ಗೊತ್ತಾಗ್ತದಲ್ವಾ ಹೇಳ್ತಾ ಇರೋದೇನು ಅಂತ? ಸೊ ಪ್ಲೀಸ್ ಥಿಂಕ್ ಮಾಡಿ ಏನು ಬರುತ್ತೆ ಅಂತ ಒಂದ್ಸರಿ ಯೋಚನೆ ಮಾಡಿ. See the next question. ನೋಡಿ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರಾಬ್ಲಮ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬ ಈಸಿ ಇದೆ. ನೋ ನೀಡ್ ಟು ವರಿ. ಸೊ ಲೆಂತ್ ಆಫ್ ಎ ವಯರ್, ಲೆಂತ್ ಆಫ್ ದ ವಯರ್ 20 meter. Length of the wire is 20 meter and cross sectional area is 10 millimeter square. The graph between load and elongation of the wire is as shown. Find the Young's modulus. Find the Young's modulus. ನಮಗೆ ಗೊತ್ತಿದೆ Young's modulus ಏನು ನಿಮಗೆ ಫಾರ್ಮುಲಾ? F into L divided by A into delta L, elongation. ಓಕೆನಾ? ಲೆಟ್ ಇಟ್ ಬಿ equation 1. ಓಕೆನಾ? ಫ್ರಮ್ ದ ಗ್ರಾಫ್, ಈ ಗ್ರಾಫ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ಲೋಪ್ ಏನು ಬರುತ್ತೆ ನೋಡಿ, ಇಲ್ಲಿ ಸ್ಲೋಪ್ ಬಿಕಮ್ಸ್ ಈಕ್ವಲ್ಸ್ ಟು tan 45 degree. tan 45 ಅಂತಂದರೆ F ಡಿವೈಡ್ ಬೈ ಡೆಲ್ಟಾ ಎಲ್ ಅಂತ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದೇರ್ ಫೋರ್ ಫ್ರಮ್ ಗ್ರಾಫ್ F ಡಿವೈಡ್ ಬೈ ಡೆಲ್ಟಾ ಎಲ್ ವಿಚ್ ಇಸ್ ನಥಿಂಗ್ ಬಟ್ ಸ್ಲೋಪ್. ಸ್ಲೋಪ್ ಏನಾಗುತ್ತೆ ನೋಡಿ, ಟ್ಯಾನ್ ಟೀಟಾ ಅಲ್ವಾ? ಟ್ಯಾನ್ ಟೀಟಾ ಅಂದರೆ 45 ಡಿಗ್ರಿ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಇಟ್ ಬಿಕಮ್ಸ್ ಈಕ್ವಲ್ ಟು 1. ದೇರ್ ಫೋರ್ ಈಕ್ವೇಷನ್ 1 ಇಂಪ್ಲೈಸ್ ಯಂಗ್ಸ್ ಮಾಡ್ಯುಲಸ್ y ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ L ಅಂತಂದರೆ 20 ಇಂಟು 1 ಡಿವೈಡ್ ಬೈ ಏರಿಯಾ ಅಂತಂದರೆ 10 ಇಂಟು 10 to the power -6 ಅಂತ ಬರೀಬಹುದು. ಸೊ ಯು ಕ್ಯಾನ್ ರೈಟ್ 2 ಇಂಟು 10 to the power -6 ಮೇಲೆ ಹೋದರೆ +6 ಆಗಿರುತ್ತೆ. +6 ಯೂನಿಟ್ ಬಂದ್ಬಿಟ್ಟು ನಿಮಗೆ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ವಿ ಕ್ಯಾನ್ ಗೋ ವಿತ್ ದ ಆಪ್ಷನ್ 2 ಇಂಟು 10 power 6 ಅಲ್ವಾ? ಸೊ ಆಪ್ಷನ್ ಸಿ ಅಂತ ಹೇಳ್ಬೋದು. ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಎಫ್ ಬೈ ಡೆಲ್ಟಾ ಎಲ್ ಅಂತಂದರೆ ಇಟ್ ಈಸ್ ಅ ಸ್ಲೋಪ್. ಓಕೆ, ಅದೇ ರೀತಿ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. An air-filled parallel plate capacitor has a plate area 40 centimeters square and separation between the plates is 5 mm ಅಂತ ಕೊಟ್ಟಿದ್ದಾರೆ. 5 mm. A dielectric slab of dielectric constant 4 and of thickness 4 mm is inserted between the plates of the capacitor. Find effective capacitance of the capacitor. ನೋಡಿ ಇವೆಲ್ಲ ನೀವು ಒನ್ ಶಾರ್ಟ್ ಲೆಕ್ಚರ್ ನೀವು ಸೆಕೆಂಡ್ PUC ನೋಡಿದ್ದೀರಾ ಅಂತಂದಿದ್ರೆ ಓಕೆ, ತುಂಬ ಡೆಡ್ ಈಸಿ. ಡೈರೆಕ್ಟ್ ಫಾರ್ಮುಲಾಸ್ ನಿಮಗೆ ಮಾಡಿಕೊಟ್ಟಿದ್ದೀನಿ, ರೆಡಿಮೇಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡಿ, ಇನ್ ದ ಪ್ರೆಸೆನ್ಸ್ ಆಫ್ ಡೈರೆಕ್ಟ್ರಿಕ್ ನೋಡಿ ಏನಾಗುತ್ತೆ ಅಂತಂದರೆ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಅನ್ನೋದು ನಿಮಗೆ ε0A ಡಿವೈಡ್ ಬೈ ಆ್ಯಕ್ಚುಯಲ್ ಡಿಸ್ಟೆನ್ಸ್ D - T ಪ್ಲಸ್ T/K ಆಗಿರುತ್ತೆ.
ಅದೇ ನಂಬರ್ ಆಫ್ ಡೈರೆಕ್ಟ್ರಿಕ್ಸ್ ಪ್ಲೇಸ್ ಮಾಡಿದ್ದಾಗ ಡಿ ಮೈನಸ್ T1 ಮೈನಸ್ T2 ಮೈನಸ್ T3 ಪ್ಲಸ್ ಸೊ ಆನ್ T1/K1 ಪ್ಲಸ್ T2/K2 ಆ ರೀತಿ ಮಾಡ್ಕೊಂಡು ಹೋಗ್ತೀರಾ. ಆದರೆ ಇಲ್ಲಿ ನಿಮಗೆ ಕೊಟ್ಟಿರೋದು ಓನ್ಲಿ ಒನ್ ಡೈರೆಕ್ಟ್ರಿಕ್, ಹಾಗಾಗಿ ಒಂದನ್ನು ಮಾತ್ರ ಕನ್ಸಿಡರ್ ಮಾಡಿದ್ರೆ ಸಾಕು. ಎಪ್ಸಿಲಾನ್ ನಾಟ್ ಅಂತಂದರೆ 8.854 ಇಂಟು 10⁻12 ಇಂಟು ಏರಿಯಾ ಎಷ್ಟು ಕೊಟ್ಟಿದ್ದಾರೆ ನಿಮಗಿಲ್ಲಿ. ಏರಿಯಾ ಈಸ್ 40 ಸೆಂಟಿಮೀಟರ್ ಸ್ಕ್ವೇರ್. ಸೆಂಟಿಮೀಟರ್ ಅಂತಂದರೆ 10⁻² ಹೋಲ್ ಸ್ಕ್ವೇರ್ 10⁻4 ಬರುತ್ತೆ. ಡಿವೈಡ್ ಬೈ ಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ 5 mm 5 ಮೈನಸ್ ಥಿಕ್ನೆಸ್ ಈಸ್ ಗಿವನ್ ಆಸ್ 4 ಕೆ ಪ್ಲಸ್ 4 ಡಿವೈಡ್ ಬೈ ಕೆ. ಕೆ ಎಷ್ಟು ಕೊಟ್ಟಿದ್ದಾರೆ ನಿಮಗಿಲ್ಲಿ 4 ಅಂತ ಕೊಟ್ಟಿದ್ದಾರೆ ಇಂಟು ಮಿಲಿಮೀಟರ್ ಅಲ್ವಾ 10⁻³ ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡೋಣ, ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಸೊ ಸಿ ಡ್ಯಾಶ್ ಬಿಕಮ್ಸ್ ಈಕ್ವಲ್ ಟು 8.854 ಅಂತ ನಿಯರ್ಲಿ 9 ಅಂತ ಕನ್ಸಿಡರ್ ಮಾಡ್ಬೋದಲ್ವಾ. 9 ಇಂಟು 4 ಇಂಟು 10⁻12 0 -4 ಅಂದರೆ -3 ಇರುತ್ತೆ. -3 ಡಿವೈಡ್ ಬೈ ಇಲ್ಲಿ 4 4 1 ಆಗುತ್ತೆ. 5 + 1 6 ಆಗುತ್ತೆ. 6 - 4 ಅಂದರೆ 2 ಇಂಟು 10⁻³ ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 2 1 2 2 9 2s are 18 ಇಂಟು 10⁻15 ಪ್ಲಸ್ 3. ಸೊ ಎಷ್ಟು ಬರಬಹುದು ನೋಡಿ ಇಲ್ಲಿ -15 + 3 ಅಂತಂದರೆ -12 ಅಲ್ವಾ. -12 ಅಂತ ಬರುತ್ತೆ. ಸೊ ಒಂದ್ಸರಿ ನೀವು ಇಲ್ಲಿ ಚೆಕ್ ಮಾಡಿ ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಸೊ ಎಲ್ಲಾದರೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆ ಅಂತ ಒಂದ್ಸರಿ ಚೆಕ್ ಮಾಡಿ ಪ್ಲೀಸ್. ಚೆಕ್ ಇಟ್ ಒನ್ಸ್. ಎಲ್ಲಾದರೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡಿ. ಸೊ ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು 0.18 ಇಂಟು 10⁻⁻, ಇಲ್ಲಿ ನೋಡಿ 18 ಇಂಟು 10⁻⁻12 ಬರುತ್ತೆ. 0.818 ಇಂಟು 10⁻10 ಫ್ಯಾರಡ್ ಅಂತ ಬಂದಿದೆ. ಸೊ ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ನಿಮಗೆ 1.8 ಬರಬೇಕು, ಇಲ್ಲ ಅಂತಂದರೆ ಏನಾದರೂ ಟೈಪೋ ಎರರ್ ಅನ್ನೋದು ಆಗಿರುತ್ತೆ. ಬಟ್ ಕಾನ್ಸೆಪ್ಟ್ ಇಷ್ಟೇ. ಸೊ ಪ್ಲೀಸ್ ಚೆಕ್ ಮಾಡಿ, ಕಮೆಂಟ್ ಮಾಡಿ. ಕಾನ್ಸೆಪ್ಟ್ ಇಸ್ ಸೇಮ್, ಇಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಕರೆಕ್ಟಾಗೆ ಇದೆ ಅನಿಸುತ್ತೆ. ನೀವು ಒಂದ್ಸರಿ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಸಿ ದ ನೆಕ್ಸ್ಟ್ ಕ್ವಶನ್ ನೋಡಿ. When a charge is accelerated from the rest through a potential difference V, its de Broglie wavelength is λ0 ಅಂತ ಕೊಟ್ಟಿದ್ದಾರೆ. λ0. Find the de Broglie wavelength when the same charge is accelerated through the potential difference 2V starting from rest. ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಮಾತ್ರ ಡಿಪೆಂಡ್ ಆಗ್ತಾ ಇದೆ, ಸೇಮ್ ಚಾರ್ಜ್ ಅಂತ ಹೇಳ್ತಾ ಇದೆ. ದೇರ್ಫೋರ್ ನಮಗೆ ಗೊತ್ತಿದೆ ಡಿ ಬ್ರೋಗ್ಲಿ ವೇವ್ಲೆಂತ್ ಲ್ಯಾಂಬ್ಡಾ ಅನ್ನೋದು ನಿಮಗೆ h/√2m/q/v ಅಂತ ಬರೀಬಹುದು. ಸೇಮ್ ಚಾರ್ಜ್ ಆಗಿರೋದ್ರಿಂದ ಮಾಸು ಮತ್ತು ಕ್ಯೂ ಅನ್ನೋದು ಸೇಮ್ ಇರೋದ್ರಿಂದ ಸೊ ಲ್ಯಾಂಬ್ಡಾ ಅನ್ನೋದು ನಿಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಿ ಆಗಿರುತ್ತೆ. ದೇರ್ಫೋರ್ ವಿ ಕ್ಯಾನ್ ಸೇ ದ್ಯಾಟ್ λ2 / λ1 is equals to √V1/V2 ಅಂತ ಬರೆದಿದ್ದಾಗ V1 ಬಂದ್ಬಿಟ್ಟು V, V2 ಬಂದ್ಬಿಟ್ಟು 2V ಅಂತ ಹೇಳ್ತಾರೆ. ಸೊ ವಿಲ್ ಗೆಟ್ 1/√2. Therefore λ2 ಅನ್ನೋದೇನಾಗುತ್ತೆ ನಿಮಗೆ ಅಂತಂದಿದ್ದಾಗ ವಿಲ್ ಗೆಟ್ ದ ಆನ್ಸರ್ ಆಸ್ λ0. λ2 is equals to λ1 /√2. ದಟ್ ಈಸ್ ನಥಿಂಗ್ ಬಟ್ λ0 /√2 ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? Therefore we can go with the option that is C ಅಂತ ಹೇಳ್ತೀವಿ ನಾವು. ಅರ್ಥ ಆಗ್ತದಲ್ವಾ? ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. In lithium 2+ ion, radius of the first excited state is x ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ n is equal to 2 ಆಗಿರುತ್ತೆ, x ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ರೇಡಿಯಸ್ ಆಫ್ ದ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತಾರೆ. ಸೊ n1 = 2 ಅಂತಂದರೆ n2 = 3 ಆಗಿರುತ್ತೆ. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ? ನಮಗೆ ಗೊತ್ತಿದೆ n is equals to r0 into you can say that n²/z ಅಂತ ಬರೀಬಹುದು. r0 is equals to rn is equals to r0 into n²/z. For lithium
ಫಾರ್ ಲಿಥಿಯಂ Z will become equals to 3 ಅಲ್ವಾ. therefore simplify ಮಾಡೋಣ. ಫಸ್ಟ್ case 1 R1 is equals to R0 into n square ಅಂದರೆ 2 square by 3 which is nothing but 4 R0 by 3 ಆಗಿರುತ್ತೆ. ಅದೇ ಕೇಸ್ 2 ನೋಡೋಣ. ಕೇಸ್ 2, so see here R2 is equals to R0 into n square ಅಂತಂದರೆ 3 square divided by Z ಅಂತಂದರೆ it is nothing but 3 which is nothing but 9 R0 by 3 9 R0 by 3. ಬಟ್ ನಿಮಗೆ ಈ 4 R0 by 3 ಅನ್ನೋದು ನಿಮಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. 4 R0 by 3 ಅನ್ನೋದು ನಿಮಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ R2ನ ನಾವು ಎಕ್ಸ್ ಅಲ್ಲಿ ಬರೀಬೇಕು. ಹೇಗೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ನಮಗೆ 9 R0 by 3 ಅದಲ್ವಾ. ಇಲ್ಲಿ ನೋಡಿ, ಇಲ್ಲಿ ನ್ಯೂಮರೇಟರಲ್ಲಿ 4 ಇದೆ, ಇಲ್ಲಿ 4 ಇದಾ? ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ ಇದಕ್ಕೆ ಇಂಟು 4 by 4 ಮಾಡ್ತೀನಿ. ಇಂಟು 4 by 4. ಸೊ ವೆನೆವರ್ ವಿ ಡೂ ದಿಸ್ ಒಂದ್ಸರಿ ಥಿಂಕ್ ಮಾಡಿ. 4 R0 by 3 ಅನ್ನೋದು ನಿಮ್ಗೆ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಸೊ ಯು ಕ್ಯಾನ್ ರೈಟ್ 9x by 4 ಅಂತ ಬರೀಬಹುದು. 9x by 4. therefore we can go with ಆಪ್ಷನ್ ನಿಮಗೆ 9x by 4 ಬಿ ಇದೆ ನಮಗೆ. ಬಟ್ ಅದು ಹೇಗೆ ಅಂತ ನಾವು ಚೆಕ್ ಮಾಡೋಣ. ಸೊ ಬೆಟರ್ ಎಸ್, ಇಲ್ಲಿ ನಾನು ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ಏನದು ಅಂತಂದಾಗ ಫಾರ್ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಫಾರ್ ಬೆರಿಲಿಯಂ ಅಂತ ಹೇಳಿದಾರಪ್ಪ, ಮರಿಬಾರ್ದು. ಶುಡ್ ನಾಟ್ ಫರ್ಗೆಟ್ ದಟ್ ಈಸ್ ಫಾರ್ ಬೆರಿಲಿಯಂ ಅಂತ ತಗೊಂಡಿದ್ದಾಗ ಇಲ್ಲಿ 3 ಬರಲ್ಲ. ಲಿಥಿಯಂ ಬೆರಿಲಿಯಂ ಏನು ಬರುತ್ತೆ ನೋಡಿ ಇಲ್ಲಿ. ಬೆರಿಲಿಯಂ ಯು ವಿಲ್ ಗೆಟ್ ಇಟ್ ಆಸ್ 4. ಸೊ therefore ಏನಾಗುತ್ತೆ ಒಂದ್ಸರಿ ಚೆಕ್ ಮಾಡೋಣ. R2 becomes equals to 9 R0 by 4. ಇಲ್ಲಿ ಎಕ್ಸಲ್ ಬರಿಬೇಕು ಅಂತಂದರೆ ನ್ಯೂಮರೇಟ್ರಲ್ಲಿ 4 ಇರಬೇಕು, ಡಿನಾಮಿನೇಟ್ರಲ್ಲಿ 3 ಇರಬೇಕು. ಹಾಗಾಗಿ ಏನು ಮಾಡ್ತೀನಿ ನೋಡಿ, ಇದು ನಾನು 4 by 4 ಇಂಟು 3 by 3 ಸಹ ಮಾಡ್ತೀನಿ. therefore ಇಲ್ಲಿ ಚೆಕ್ ಮಾಡಿ 4 R0 by 3 ಅನ್ನೋ ಎಕ್ಸ್ ಅಂತ ಬರೀಬಹುದು. therefore we can write R2 ಅನ್ನೋದೇನಾಗುತ್ತೆ ನೋಡಿ, 9 into 3 27, 4 into 4 16, 4 R0 by 3 ಅಂತಂದರೆ ಎಕ್ಸ್. ಎಸ್, ಸೊ we can write and we can go with ಆಪ್ಷನ್ ಡಿ. ಅರ್ಥ ಇದೆ ಅಲ್ವಾ? ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಸಿಂಪ್ಲಿಫೈ ಮಾಡಬೇಕು, ಓಕೆ, ಹೇಗೆ ನಾವು ಅದನ್ನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂತ. ನಾವು ಸಿ ದ್ಯಾಟ್ S1 and S2 are two coherent sound sources of frequency 200 Hz. Okay, the phase difference at the point P due to these two sources is 60 degree ಅಂತ ಹೇಳ್ತಾ ಇದ್ದಾರೆ. 60 degree ಫೇಸ್ ಡಿಫರೆನ್ಸ್ ನಿಮಗೆ 60 degree ಅಂತ ಮೆನ್ಷನ್ ಮಾಡಿದ್ದಾರೆ, ಅಂದರೆ pi by 3. ಸೊ ವಾಟ್ ಈಸ್ ದ ಪಾತ್ ಡಿಫರೆನ್ಸ್ ದೇ ಹ್ಯಾವ್ ಗಿವೆನ್? ಇಟ್ ಈಸ್ 0.33 ಮೀಟರ್ ಅಂತ ಕೊಟ್ಟಿದ್ದಾರೆ. therefore what is the speed of the sound? ನಮಗೆ ಗೊತ್ತು ಸ್ಪೀಡ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಎಫ್ ಇಂಟು ಲ್ಯಾಂಬ್ಡಾ. ಸೊ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ ನಿಮಗೆ 200 Hz ಅಂತ. ಇದು ನಮಗೆ ಲ್ಯಾಂಬ್ಡಾ ಗೊತ್ತಾಗ್ಬಿಟ್ರೆ ಈಸಿಯಾಗೆ ಸಿಂಪ್ಲಿಫೈ ಮಾಡಬಹುದು. therefore to find out ಲ್ಯಾಂಬ್ಡಾ ಏನು ಮಾಡ್ಬೇಕು ನಾವು ಅಂತಂದಾಗ we know that phase difference is equals to 2 pi by lambda into path difference. So lambda becomes equals to 2 pi divided by delta phi into delta x. ಗೊತ್ತಾಗ್ತದೆ ಅಲ್ವಾ? ಸೊ ಥಿಂಕ್ ಮಾಡಿ, ಇಲ್ಲಿ ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ಸ್ ಟು 2 pi divided by delta phi ಎಷ್ಟು ನಿಮಗಿಲ್ಲಿ? pi by 3 ಇಂಟು ಡೆಲ್ಟಾ ಎಕ್ಸ್ ಅಂತಂದರೆ 0.33 ಅಂತ ಬರುತ್ತೆ. ಪೈ ಕ್ಯಾನ್ಸಲ್ ಆದರೆ ಲ್ಯಾಂಬ್ಡಾ ಬಿಕಮ್ಸ್ ಈಕ್ವಲ್ಸ್ ಟು 2 3 6 ಎಷ್ಟು ಬರುತ್ತೆ ನೋಡಿ ಇಲ್ಲಿ, 18 19 1.98 ಮೀಟರ್ ನಿಮಗೆ ಬರುತ್ತೆ. 1.98 ಮೀಟರ್ ಲ್ಯಾಂಬ್ಡಾ ಬಂದಿದೆ ನಿಮಗೆ. therefore equation 1 implies speed is equals to f lambda. ಸ್ಪೀಡ್ ಎಷ್ಟು ಕೊಟ್ಟಿದೆ ನಿಮಗೆ? ಸ್ಪೀಡ್ ಫೈಂಡ್ ಔಟ್ ಮಾಡಬೇಕು. ಫ್ರೀಕ್ವೆನ್ಸಿ 200 ಅಂತ ಕೊಟ್ಟಿದ್ದಾರೆ, ಒಂದ್ಸರಿ ಅಬ್ಸರ್ವ್ ಮಾಡಿ.
200 ಹರ್ಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಾಟ್ ಈಸ್ ಲ್ಯಾಂಬ್ಡಾ? ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟು ಬಂದರೆ ನಿಮಗೆ 1.98 ಮೀಟರ್ ಅಲ್ವಾ? ಸೊ ಥಿಂಕ್ ಮಾಡಿ, 1.98 ಇಂಟು ಇಲ್ಲ 198 ಇಂಟು 2, 198 ಇಂಟು 2 ನಿಮಗೆ ನಿಯರ್ಲಿ ಎಷ್ಟು ಬರೋದು? ನಿಮಗೆ 400 ಬರುತ್ತಾ? ನಿಯರ್ಲಿ ವಿಲ್ ಗೆಟ್ ಇಟ್ ಆಸ್ ಅಪ್ರಾಕ್ಸಿಮೇಟ್ಲಿ 400 meter per second. Therefore we can go with the option 400 meter per second. That is option D. Option D. ಅರ್ಥ ಆಗ್ತದಲ್ವ ಹೇಳ್ತಾ ಇದ್ದೇನೆ ಅಂತ? ಥಿಂಕ್ ಮಾಡಿ. ವೆರಿ ವೆರಿ ಈಸಿ ಆಗಿದೆ ಪ್ರಾಬ್ಲಮ್ಸ್ ಎಲ್ಲ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಓಕೆ, ಇಷ್ಟೇ ನಿಮಗೆ ಸಿಕ್ಕಿರೋದು ನಮಗೆ ಪ್ರಾಬ್ಲಮ್ಸು. ಹಾಗಾಗಿ ನೋಡೋಣ, ನಮಗಿನ್ನೂ ಅವಕಾಶ ಸಿಕ್ಕಿದ್ದಾಗ ಇನ್ನೂ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಇನ್ನೊಂದು ಸೆಷನಲ್ಲಿ ಯಾವಾಗಾದರೂ ಮಾಡೋಣ. ಮಿಸ್ ಆಗಿರೋದು ಇಂಪಾರ್ಟೆಂಟ್ ಮಾತ್ರ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ಎಲ್ಲ ಈಸಿಯಾಗೇ ಇದೆ. ಸೊ ನೋ ನೀಡ್ ಟು ವರಿ. ಅರ್ಥ ಆಗ್ತಾ ಇದಲ್ವ ಹೇಳ್ತಾ ಇದ್ದೇನೆ ಅಂತ? ಸೊ ಪ್ಲೀಸ್ ಈ ಕ್ವಶನ್ಸ್ ಎಲ್ಲ ನೀವು ಕೂತ್ಕೊಂಡು ಒಂದು ಸರಿ ಪ್ರಾಕ್ಟೀಸ್ ಮಾಡಿ ನೋಡ್ದಿರಾ ನಿಮಗೆ ಗೊತ್ತಾಗುತ್ತೆ. ಓವರಾಲಾಗೆ ಈ ಪೇಪರು ಸಹ, ದಿಸ್ ಪೇಪರ್ ಈಸ್ ಆಲ್ಸೋ ಸೆಟ್ ಟು ಬಿ ಈಸಿ ಟು ಮಾಡರೇಟ್ ಲೆವೆಲ್ ಅಂತ ಹೇಳ್ಬೋದು. ಮಾಡರೇಟ್ ಅಂತ ಯಾಕೆ ಹೇಳ್ತಾ ಇದೀವಿ ನಾವು ಅಂತಂದಾಗ, ನಿಮಗೆ ಕೆಲವು ಈಸಿ ಆದರೆ ಲೆಂತಿ ಕ್ವಶನ್ಸ ಇದೆ. ಸೊ ಲೆಂತಿ ಕ್ಯಾಲ್ಕುಲೇಷನ್ಸ್ ಇರೋದೊಂದು 3-4 ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ಇದನ್ನು ಮಾಡರೇಟ್ ಅಂತ ಹೇಳೋದು ಅಷ್ಟೇ ಆಗಲಿ, ಇನ್ನು ಟಫ್ ಅಂತೂ ಹೇಳಕ್ಕೆ ಸಾಧ್ಯನೇ ಆಗಲ್ಲ. ಓಕೆ, ಅರ್ಥ ಇದಲ್ವ ಎಲ್ಲ? ಸೊ ಏನಾದರೂ ನಿಮಗೆ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ಓಕೆ, ಸೊ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.